ಕಣ್ಣಾರೆ ಆತನನ್ನು ಕಾಣುವೆನು, ಮತ್ತೊಬ್ಬನಾಗಿ ಅಂದ್ರೆ ದೆವ್ವ ಆಗಿ ನೋಡಲ್ಲ ನಾನು, ಇನ್ಯಾರು ಆಗಿ ನೋಡೋದಿಲ್ಲ, ನಾನಾಗೆ ನೋಡುವೆನು. ನಾನೇ ನೋಡ್ತೀನಿ ನನ್ನ ದೇವರನ್ನ. ಐ ಮೈ ಸೆಲ್ಫ್ ವಿಲ್ ಸಿ ವಿತ್ ಮೈ ಓನ್ ಐಸ್. ಐ ವಿಲ್ ಸಿ ಮೈ ಲಾರ್ಡ್ ವಿತ್ ಮೈ ಓನ್ ಐಸ್ ಒನ್ ಡೇ ವಿತ್ ಎ ಗ್ಲೋರಿಯಸ್ ಬಾಡಿ. ದಟ್ಸ್ ಮೈ ಫೇತ್. ಆ ನಂಬಿಕೆ ಯೋಬನ ಒಳಗಡೆ ಇತ್ತು. ಅದಕ್ಕೆ ಯೋಬ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳಿಲ್ಲ. ಲಾಸ್ಟಿಗೆ ಫ್ರೆಂಡ್ಸ್ ಎಲ್ಲ ಬಂದು ಅದು ಇದು ಹೇಳಿದ್ಮೇಲೆ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡ. ಅದಕ್ಕೆ ಫ್ರೆಂಡ್ಸ್ ಸಹವಾಸ ಮಾಡಬೇಡಿ ಆಯ್ತಾ. ಫ್ರೆಂಡ್ಸ್ ಸಹವಾಸ ಮಾಡೋದಾದ್ರೆ ಚೂಸ್ ಮಾಡಿ. ಮೊದಲು ಈ ಫ್ರೆಂಡ್ ವಿಶ್ವಾಸಿನ ಅಂತ ಕಂಡುಕೊಳ್ಳಿ. ಸಿಕ್ಕವ್ರ ಜೊತೆಗೆಲ್ಲ ಫ್ರೆಂಡ್ಶಿಪ್ ಫೆಲೋಶಿಪ್ ಇಟ್ಕೋಬೇಡಿ. ಇವತ್ತು ಎಷ್ಟೋ ಜನ ಈ ಜೊತೆಯಲ್ಲಿ ಕರೀತಾರೆ, ಅಲ್ಲಿ ಹೋಗೋಣ, ಆ ಬ್ರದರ್ ಹತ್ರ ಹೋಗೋಣ, ಒಳ್ಳೇದಾಗತ್ತಂತೆ. ಅದ್ರ ಹೇಳ್ತಾ ಮಾಟ ಮಂತ್ರಕ್ಕೆ ಕರಿತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅಷ್ಟೇ, ಬೇರೆ ಏನು ನನಗೆ ಹೇಳಲಿಕ್ಕಿಲ್ಲ. ನಿನ್ನ ವಿಶ್ವಾಸ ಇರೋದನ್ನು ಹಾಳು ಮಾಡ್ತಾರೆ. ಅಲ್ಲಿ ಪ್ರೇಯರ್ಗೆ ಹೋಗೋಣ, ಆ ಬ್ರದರ್ ತಲೆ ಮೇಲೆ ಕೈ ಇಟ್ಟು ಎಲ್ಲ ಹೇಳ್ಬಿಡ್ತಾರೆ, ಆಮೇಲೆ ಹೇಳ್ದಂಗೆ ಆಗತ್ತಂತೆ. ಹೋದ್ರೆ ಹಾಳಾಗಿ ಹೋಗ್ತೀರ. ಏನ್ ಪ್ರಯೋಜನ ಎಲ್ಲ ಹೇಳಿ. ನಾನೇ ಹೇಳ್ತೀನಲ್ವ ಇಲ್ಲಿ ನಿಂತ್ಕೊಂಡೀಗ, ನಿನ್ನ ಒಳಗಡೆ ಪಾಪ ಇದೆ, ನೀನ್ ಆ ಪಾಪ ಇಟ್ಕೊಂಡು ಸತ್ತೋದ್ರೆ ನರಕಕ್ಕೆ ಹೋಗ್ತೀಯ. ಪಾಪಕ್ಕೆ ವಿಮುಖನಾಗು, ದೇವರ ಕಡೆಗೆ ತಿರುಗು. ಯೇಸು ಸ್ವಾಮಿ ನಿನ್ನ ಪಾಪಗಳನ್ನ ಕ್ಷಮಿಸ್ತಾರೆ, ನಿನಗೆ ನಿತ್ಯ ಜೀವ ಸಿಗುತ್ತೆ. ಇದಕ್ಕಿಂತ ಇನ್ನೇನ್ ಬೇಕು? ಇನ್ನೇನು ಹೇಳ್ಬೇಕು? ಇನ್ ಕೈ ಮೇಲೆ ಇಟ್ಕೊಂಡು ಏನು ಹೇಳ್ಬೇಕು? ಹೆಸರು ಹೇಳ್ಬೇಕಾ? ತಾತನ ಹೆಸರು, ಅಜ್ಜನ ಹೆಸರು, ಅಜ್ಜಿ ಹೆಸರು, ಫೋನ್ ನಂಬರು, ಕಾಂಟ್ಯಾಕ್ಟ್ ನಂಬರು, ಅಡ್ರೆಸ್, ಸ್ಟ್ರೀಟ್ ಎಲ್ಲ ಹೇಳ್ಬೇಕಾ? ಅದು ಹೇಳಿದಾಗ ನಿನಗೆ ವಿಶ್ವಾಸ ದೇವ್ರ ಮೇಲೆ ಹೋಗುತ್ತಾ, ಹೇಳ್ದವನ ಮೇಲೆ ಹೋಗುತ್ತಾ? ನೀವೇ ಹೇಳಿ. ದೇವ್ರ ಮೇಲೆ ಇದ್ದಿದ್ರೆ ಈ ಬೈಬಲ್ ಓದಿದ್ರೆ ಸಾಕಲ್ವಾ? ದೇವ್ರ ಮೇಲೆ ನಿನಗೆ ವಿಶ್ವಾಸ ಇದ್ರೆ ಈ ವಾಕ್ಯ ಸಾಕಲ್ವಾ? ಅಂತಿಮ ದಿನಗಳಲ್ಲಿ ಅನೇಕ ಸುಳ್ಳು ಪ್ರವಾದಿಗಳು ಬರ್ತಾರೆ. ಬಂದೇನ್ ಮಾಡ್ತಾರೆ? ಇಷ್ಟ ಬಂದಿದ್ದು ಹೇಳ್ತಾರೆ, ಇಷ್ಟ ಬಂದಿದ್ದು ಮಾಡ್ತಾರೆ. ಮತ್ತೆ ಮಾಡೋದೆಲ್ಲ ಯಾರ ಹೆಸರಲ್ಲಿ? ಯೇಸು ಕ್ರಿಸ್ತನ ಹೆಸರಲ್ಲಿ. ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್ ಓನ್ಲಿ ದೇ ಆರ್ ಡೂಯಿಂಗ್ ಅಂಡ್ ಸೇಯಿಂಗ್ ಆಲ್ ದೀಸ್ ನಾನ್ಸೆನ್ಸ್ ಥಿಂಗ್ಸ್ ಅಂಡ್ ಫೂಲಿಶ್ ಪೀಪಲ್ ವಿಲ್ ಬಿಲೀವ್. ಕಳೆದ ದಿವಸಗಳಲ್ಲಿ ನಾವು ಈ ಒಂದು ಆಲಯದಲ್ಲಿ ಯಾವ ವಿಷಯವಾಗಿ ಧ್ಯಾನ ಮಾಡ್ತಾ ಇದ್ವಿ? ಎಂಡ್ ಟೈಮ್ಸ್, ಅಂತಿಮ ದಿನಗಳ ಕುರಿತು ನಾವು ಧ್ಯಾನಿಸ್ತಾ ಇದ್ವಿ. ಅದೇ ಧ್ಯಾನ ನಾವು ಕಂಟಿನ್ಯೂ ಮಾಡೋಣ. ಅಂತಿಮ ದಿನಗಳಲ್ಲಿ ಅಥವಾ ಯೇಸು ಕ್ರಿಸ್ತರ ಪುನರಾಗಮನದ ಒಂದು ಸಮಯ ಸಮೀಪಿಸುವಂತ ಸಮಯದಲ್ಲಿ ಮನುಷ್ಯನಲ್ಲಿ ಅಥವಾ ಲೋಕದಲ್ಲಿ, ವಿಶ್ವಾಸಿಗಳಲ್ಲಿ, ಕ್ರೈಸ್ತ ಸಭೆಗಳಲ್ಲಿ ಆಗುವಂತಹ ಕೆಲವೊಂದು ಬದಲಾವಣೆಗಳನ್ನ ಕುರಿತಾಗಿ ನಾವು ಧ್ಯಾನ ಮಾಡ್ತಾ ಇದ್ವಿ. ಇಂದು ಕೂಡ ಒಂದು ಬದಲಾವಣೆಯನ್ನ ನಾವು ಚಿಂತಿಸೋಣ. ವಿಶ್ವಾಸದ ಕುರಿತಾಗಿ ನಾವು ಧ್ಯಾನ ಮಾಡೋಣ. ಬಹಳ ಮುಖ್ಯ ವಿಶ್ವಾಸ. ವಿಶ್ವಾಸದ ವಿಷಯದಲ್ಲಿ ಇಂದು ವಂಚನೆ ನಡೀತಾ ಇದೆ, ಡಿಸೆಪ್ಷನ್. ಎಲ್ಲಿ ನಡೀತಾ ಇದೆ ಕೇಳಿದ್ರೆ, ಸಭೆಯಲ್ಲಿ, ಚರ್ಚಲ್ಲಿ, ವಿಶ್ವಾಸಿಗಳ ಮಧ್ಯದಲ್ಲಿ ಡಿಸೆಪ್ಷನ್ ನಡೀತಾ ಇದೆ, ವಂಚನೆ ನಡೀತಾ ಇದೆ. ಯಾವ ವಿಷಯದಲ್ಲಿ ಅಂದ್ರೆ ವಿಶ್ವಾಸದ ವಿಷಯದಲ್ಲಿ. ಒಂದು ಸ್ಮಾಲ್ ಇಂಟ್ರಡಕ್ಷನ್ ಹೇಳ್ತೀನಿ. ವಿಶ್ವಾಸ ನಮ್ಮನ್ನ ನಿತ್ಯತೆಗೆ ಕನೆಕ್ಟ್ ಮಾಡುತ್ತೆ. ಟ್ರೂ ಫೇತ್ ವಿಲ್ ಕನೆಕ್ಟ್ ಅಸ್ ಟು ಇಟರ್ನಲ್ ಲೈಫ್. ನಿಜವಾದ ವಿಶ್ವಾಸ ಅಥವಾ ನಿಜವಾದ ಕ್ರೈಸ್ತ ವಿಶ್ವಾಸ ಅಥವಾ ನಿಜವಾದ ಬೈಬಲ್ ವಿಶ್ವಾಸ ನಮ್ಮನ್ನ ಎಲ್ಲಿಗೆ ಕನೆಕ್ಟ್ ಮಾಡುತ್ತೆ ಅಂದ್ರೆ ಅಥವಾ ನಿತ್ಯ ಜೀವಕ್ಕೆ, ಸ್ವರ್ಗ ರಾಜ್ಯಕ್ಕೆ, ಅಮರ ಜೀವಕ್ಕೆ ನಮ್ಮನ್ನ ಕನೆಕ್ಟ್ ಮಾಡುತ್ತೆ. ನಿಮಗೆ ವಿಶ್ವಾಸ ಇದೆ ಅಲ್ವಾ? ನಿಮ್ಮ ವಿಶ್ವಾಸ ಫೇಕ್ ಫೇತಾ, ಜೆನ್ಯೂನ್ ಫೇತಾ ಅಂತ ಹೇಗೆ ಕಂಡುಕೊಳ್ಳೋದು ಅಂದ್ರೆ, ಇಫ್ ಯು ಹ್ಯಾವ್ ಜೆನ್ಯೂನ್ ಫೇತ್, ಟ್ರೂ ಫೇತ್, ನಿಮ್ಮ ಒಳಗಡೆ ಇರ್ತಕ್ಕಂಥ ವಿಶ್ವಾಸ ಆದರೆ, ಸತ್ಯ ವಿಶ್ವಾಸ ಆದರೆ, ಅದು ಶುಭ ಸಂದೇಶದಿಂದ ಬಂದಂತ ವಿಶ್ವಾಸ ಆದರೆ, ನಿಮ್ಮ ಜೀವನವನ್ನ ಅದು ಸ್ವರ್ಗ ರಾಜ್ಯದ ವಿಷಯಗಳಿಗೆ, ಸ್ವರ್ಗಕ್ಕೆ ಅಥವಾ ನಿತ್ಯ ಜೀವಕ್ಕೆ ನಿಮ್ಮನ್ನ ಕನೆಕ್ಟ್ ಮಾಡುತ್ತೆ. ಟ್ರೂ ಫೇತ್,
The true faith which comes through the gospel will connect you to heaven, connect you to eternal life. ಅಮರ ಜೀವಕ್ಕೆ, ಸ್ವರ್ಗ ರಾಜ್ಯಕ್ಕೆ ನಿಮ್ಮನ್ನ ಕನೆಕ್ಟ್ ಮಾಡುತ್ತೆ. ಇನ್ ಫೇಕ್ ಫೇತ್ ಅಂದ್ರೆ ಯಾವ ರೀತಿ ಇರುತ್ತೆ? ತಪ್ಪಾದ ವಿಶ್ವಾಸ, ರಾಂಗ್ ಫೇತ್, ಆ ರೀತಿ ಒಂದಿದೆ. ತಪ್ಪಾದ ದೇವರಿದ ಮೇಲೆ ತಪ್ಪಾದ ವಿಶ್ವಾಸ ಇರಲೇಬೇಕಲ್ವಾ? ನಿಜ ದೇವರಿದ್ದಾರೆ, ಸುಳ್ಳು ದೇವರುಗಳು ಇದ್ದಾರೆ. ನಿಜವಾದ ದೇವರಾತ್ಮನೂ ಇದೆ, ದೇವರಾತ್ಮ ಅಲ್ಲದೆ ಇರತಕ್ಕಂಥ ಆತ್ಮಗಳೂ ಇದೆ. ನಿಜವಾದ ಆರಾಧನೆ ಅಲ್ಲದೆ ಇರತಕ್ಕಂಥ ಸುಳ್ಳು ಆರಾಧನೆಗಳೂ ಇದೆ. ಅದೇ ರೀತಿ ಸತ್ಯ ವಿಶ್ವಾಸನೂ ಇದೆ, ಡೂಪ್ಲಿಕೇಟ್ ವಿಶ್ವಾಸನೂ ಇದೆ. ಈಗ ನೀವು ಡೂಪ್ಲಿಕೇಟ್ ವಿಶ್ವಾಸಿ ಆದ್ರೆ ಕೆಲವರು ಹೇಳ್ತಾರಲ್ಲ, ನಮಗೆ ತುಂಬಾ ವಿಶ್ವಾಸ ಇದೆ, ನಿಮ್ಮ ವಿಶ್ವಾಸ ತುಂಬಾ ದೊಡ್ಡದು, ಅದರಿಂದ ನಮಗೆ ದೊಡ್ಡ ಬ್ಲೆಸ್ಸಿಂಗ್ ಸಿಕ್ತು ಅಂತ. ನಮ್ಮನ್ನ ಈ ಫೇಕ್ ಫೇತ್ ಎಲ್ಲಿಗೆ ಕನೆಕ್ಟ್ ಮಾಡುತ್ತೆ ಅಂದ್ರೆ, ಫೇಕ್ ಫೇತ್ ವಿಲ್ ಕನೆಕ್ಟ್ ಟು ಮಟೀರಿಯಲ್ ಬ್ಲೆಸ್ಸಿಂಗ್ಸ್. ಭೌತಿಕ ಆಶೀರ್ವಾದಕ್ಕೆ ನಿಮ್ಮನ್ನ ಕನೆಕ್ಟ್ ಮಾಡುವಂಥದ್ದೇ ಫೇಕ್ ಫೇತ್. ಶುಭ ಸಂದೇಶದಿಂದ ಬಂದ ವಿಶ್ವಾಸ ನಿತ್ಯ ಜೀವಕ್ಕೆ ಕನೆಕ್ಟ್ ಮಾಡುವ ಹಾಗೆ, ಲೋಕದಿಂದ ಸುಳ್ಳು ಪ್ರವಾದಿಗಳಿಂದ ಬರುವಂತಹ ವಿಶ್ವಾಸ ನಮ್ಮನ್ನ ಲೋಕಕ್ಕೆ ಕನೆಕ್ಟ್ ಮಾಡುತ್ತೆ, ಲೌಕಿಕ ಆಶೀರ್ವಾದಗಳಿಗೆ ಕನೆಕ್ಟ್ ಮಾಡುತ್ತೆ. ಉದಾಹರಣೆ, ಕೆಲವರು ಹೇಳ್ತಾರೆ, ನಾನು ಯೇಸು ಕ್ರಿಸ್ತರನ್ನ ನಂಬಲಿಕ್ಕೆ ಶುರು ಮಾಡಿದ ಮೇಲೆ ನನಗೆ ದೊಡ್ಡ ಮನೆ ಸಿಕ್ತು. ಯೇಸು ಕ್ರಿಸ್ತರನ್ನ ನಂಬಲಿಕ್ಕೆ ಶುರು ಮಾಡಿದ ಮೇಲೆ ನನಗೆ ಮೊದಲು ಕಾರ್ ಇರಲಿಲ್ಲ, ಹಳೇ ಒಂದು ಸೈಕಲ್ ಇತ್ತು. ಯಾವಾಗ ಯೇಸು ಕ್ರಿಸ್ತರನ್ನ ನಂಬಿದ್ನೋ ನನಗೆ ದೊಡ್ಡ ಕಾರ್ ಸಿಕ್ತು, ಜಾಗ್ವಾರ್ ಸಿಕ್ತು, ಮರ್ಸಿಡಿಸ್ ಬೆಂಜ್ ಸಿಕ್ತು, ಒಂದಲ್ಲ 5 ಗಾಡಿಗಳು ಸಿಕ್ತು. ಕೇಳಿಸ್ಕೊಳ್ಳುವಾಗ ನಿಮಗೆ ಕಷ್ಟ ಆಗ್ಬಹುದು ಒಪ್ಕೊಳ್ಳಿಕ್ಕೆ. ಅಂತಿಮ ಕಾಲದಲ್ಲಿ ಈ ರೀತಿಯ ಫೇತ್ಗಳು ಜಾಸ್ತಿ ಇರುತ್ತೆ. ಯೇಸು ಕ್ರಿಸ್ತರನ್ನ ನಂಬಿದ ಮೇಲೆ ನಮಗೆ ದೊಡ್ಡ ಒಂದು ಮನೆ ಸಿಕ್ತು. ಮೊದಲು ನಮಗೆ ಮನೆನೇ ಇರಲಿಲ್ಲ, ಯೇಸುವನ್ನು ನಂಬಿದ ಮೇಲೆ ನಮಗೆ ದೊಡ್ಡ ಮನೆ ಸಿಕ್ತು. ಮೊದಲು ನಮಗೆ ಹಣಕಾಸು ಏನೂ ಇರಲಿಲ್ಲ, ಕಷ್ಟ ಇತ್ತು ತುಂಬಾ. ಯೇಸುವನ್ನು ನಂಬಿದ ಮೇಲೆ ಕೈ ತುಂಬ ಹಣ ಸಿಕ್ತು. ನಂಬಿದ ಮೇಲೆ, ಯೇಸುವಿನಲ್ಲಿ ವಿಶ್ವಾಸ ಇಟ್ಟ ಮೇಲೆ. ಮೊದಲು ನಮಗೆ ಸಣ್ಣ ಕೆಲಸ ಇತ್ತು, ಸಾಧಾರಣ ಕೆಲಸ ಇತ್ತು. ಯೇಸುನ ನಂಬಿದ ಮೇಲೆ ನಮಗೆ ಒಳ್ಳೆ ಜಾಬ್ ಸಿಕ್ತು. ಒಳ್ಳೆ ಜಾಬ್ ಅಂದ್ರೆ ಹೆಚ್ಚು ಸ್ಯಾಲರಿ, ಹೆಚ್ಚು ಹಣ ಬರುವ ಕೆಲಸ ಸಿಕ್ತು ವಿಶ್ವಾಸ ಇಟ್ಟ ಮೇಲೆ. ಇದೆಲ್ಲ ಭೌತಿಕವಾದ ವಿಷಯಗಳು, ಭೌತಿಕವಾದ ಒಳಿತುಗಳು ವಿಶ್ವಾಸ ಇಟ್ಟ ಮೇಲೆ ಸಿಕ್ತು, ಕರೆಕ್ಟ್. ಆದರೆ ಈ ಆಶೀರ್ವಾದಗಳು ನಿಮ್ಮನ್ನ ನಿತ್ಯ ಜೀವಕ್ಕೆ ಕೊಂಡೊಯ್ಯೋದಿಲ್ಲ. ಅದು ಶುಭ ಸಂದೇಶದಿಂದ ಬಂದ ವಿಶ್ವಾಸ ಅಲ್ಲ. ಅದು ಅಲ್ಲಿ ಇಲ್ಲಿ ಧ್ಯಾನ ಕೇಂದ್ರಗಳಲ್ಲಿ ಸುತ್ತೋಡುದು, ಅಲ್ಲಿ ಇಲ್ಲಿ ನಡೆಯುವ ಅದ್ಭುತ ಕಾರ್ಯಗಳನ್ನ ಕಂಡು, ಅದ್ಭುತಕರವಾದ ಸಾಕ್ಷಿಗಳನ್ನ ಕೇಳಿ ಬಂದ ವಿಶ್ವಾಸ. ಅದರಲ್ಲಿ ನಾವು ದೃಢವಾಗಿ ನಿಂತು ಸಾಕ್ಷಿಗಳಾಗ್ಲಿಕ್ಕಾಗಲ್ಲ. ಅದರಲ್ಲಿ ಏನು ದೈವಿಕವಾದದ್ದೇನು ನಮಗಿಲ್ಲ, ಮಾನುಷಿಕವಾದದ್ದೆಲ್ಲ ಇದೆ, ಪ್ರಾಪಂಚಿಕವಾದದ್ದೆಲ್ಲ ಇದೆ. ಇವತ್ತು ಹೆಚ್ಚು ಜನ ಓಡದೆ ಇಂಥ ವಿಷಯಗಳಿಗೆ. ಅಂತಿಮ ಕಾಲದ ಒಂದು ಸೂಚನೆ ಯೇಸು ಕ್ರಿಸ್ತರು ಮತ್ತಾಯನ ಶುಭ ಸಂದೇಶ 24ನೇ ಅಧ್ಯಾಯದಲ್ಲಿ ಹೇಳ್ತಾರೆ. 24ನೇ ಅಧ್ಯಾಯ 10 ಮತ್ತು 11ನೇ ವಾಕ್ಯದಲ್ಲಿ ನಾವು ಓದೋಣ. ಮ್ಯಾಥ್ಯೂ ಚಾಪ್ಟರ್ 24 ವರ್ಸಸ್ 10 and 11. ಆ ದಿನಗಳಲ್ಲಿ ಅಂದ್ರೆ ಅಂತಿಮ ದಿನಗಳಲ್ಲಿ, ಬಹುಮಂದಿ, ಯೇಸು ಕ್ರಿಸ್ತರ ಪುನರಾಗಮನದ ಸಮಯದಲ್ಲಿ ಬಹುಮಂದಿ, ಸ್ವಲ್ಪ ಮಂದಿ ಅಲ್ಲ ಆಯ್ತಾ, ಬಹುಮಂದಿ ವಿಶ್ವಾಸ ಭ್ರಷ್ಟರಾಗುವರು. ವಿಶ್ವಾಸ ಭ್ರಷ್ಟರು ಅಥವಾ ವಿಶ್ವಾಸವನ್ನ ಕಳೆದುಕೊಳ್ತಾರೆ. ಯಾವ ವಿಶ್ವಾಸ? ಈ ವಿಶ್ವಾಸ ನಿತ್ಯತೆಯ ವಿಷಯದಲ್ಲಿರುವ ವಿಶ್ವಾಸ. ನೀವು ಸ್ವಲ್ಪ ಮೈಂಡ್ ಅಲ್ಲಿ ಆಲೋಚನೆ ಮಾಡಿ ನೋಡಿ. ಒಂದು 25, 30 ಅಥವಾ 40 ವರ್ಷದ ಹಿಂದೆ ಇದ್ದಂತ ನಿಮ್ಮ ಕುಟುಂಬದಲ್ಲಿದ್ದಂತ ಅಜ್ಜನೋ ಅಜ್ಜಿನ ಅಪ್ಪನೋ ಅಮ್ಮನೋ ಇದ್ರೆ ಅವರ ಬಾಯಲ್ಲಿ ವಿಶ್ವಾಸ ಅಂತ ಬರುವಾಗ ಅದೆಲ್ಲವೂ ನಿತ್ಯತೆಗೆ ಸಂಬಂಧಪಟ್ಟ ವಿಷಯಗಳಾಗ್ತಾ ಇತ್ತು. ವಿಶ್ವಾಸ ಇದ್ರೆ ಪ್ರಾರ್ಥನೆ ಮಾಡಬೇಕು,
ನಿಂಗೆ ವಿಶ್ವಾಸ ಇದೆಯಲ್ವಾ? ವಿಶ್ವಾಸದ ಜೀವನ ಜೀವಿಸ್ಬೇಕು, ಸುಳ್ಳು ಹೇಳಬಾರ್ದು. ಯೇಸು ಬರ್ತಾರೆ. ವಿಶ್ವಾಸ ಇರೋದ್ರಿಂದ ದಿನ ಬೆಳಿಗ್ಗೆ ಬೇಗ ಹೇಳ್ಬೇಕು, ಚರ್ಚಿಗೆ ಹೋಗ್ಬೇಕು, ಪೂರ್ಣ ಬಲಿಪೂಜೆಯಲ್ಲಿ ಭಾಗವಹಿಸಬೇಕು, ಪಶ್ಚಾತ್ತಾಪ ಪಡಬೇಕು, ಪಾಪಕ್ಕೆ ವಿಮುಖರಾಗಿನೇ ಯೇಸು ಸ್ವಾಮಿಯ ಶರೀರವನ್ನ ರಕ್ತವನ್ನ ಭಯಭಕ್ತಿಯಿಂದ ತಗೋಬೇಕು. ಪ್ರಾರ್ಥನೆ ಇಲ್ಲದೆ ಮಲ್ಕೋಬಾರ್ದು. ಬೆಳಿಗ್ಗೆ ಎದ್ದ ತಕ್ಷಣ ಪ್ರಾರ್ಥಿಸ್ಬೇಕು, ಸಂಜೆ ಮಲಗಿದ ತಕ್ಷಣ ಮಲಗೋದಕ್ಕಿಂತ ಮುಂಚೆ ಪ್ರಾರ್ಥಿಸ್ಬೇಕು. ಕುಟುಂಬ ಪ್ರಾರ್ಥನೆ ಕಡ್ಡಾಯವಾಗಿ ಬೇಕೇ ಬೇಕು. ಯಾಕೆಂದ್ರೆ ಯೇಸು ಬರ್ತಾರೆ, ಸಿದ್ಧರಾಗಿರ್ಬೇಕು. ಹಣದ ಕಡೆ ಫೋಕಸ್ ಇರಲಿಲ್ಲ, ಯೇಸು ಕಡೆ ಫೋಕಸ್ ಇತ್ತು. ಆಶೀರ್ವಾದದ ಕಡೆ ಫೋಕಸ್ ಇರಲಿಲ್ಲ, ಪರಿಶುದ್ಧತೆ ಕಡೆಗೆ ಫೋಕಸ್ ಇತ್ತು. ಒಂದು 40-50 ವರ್ಷದ ಹಿಂದಕ್ಕೆ ಹೋದ್ರೆ ವಿಶ್ವಾಸಿಗಳಲ್ಲಿ, ಕ್ರೈಸ್ತರಲ್ಲಿ ಈ ಆಲೋಚನೆ ಇತ್ತು. ಆದರೆ ಇತ್ತೀಚೆಗೆ ಒಂದು 40-30 ವರ್ಷದಿಂದ ಈ ಕಡೆಗೆ ನಾವು ನೋಡುವಾಗ ವಿಶ್ವಾಸಕ್ಕೆ ಸಂಬಂಧಪಟ್ಟ ಹಾಗೆ ಬರೀ ಭೌತಿಕ ವಿಷಯಗಳೇ, ಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳೇ, ನಿತ್ಯತೆಗೆ ಸಂಬಂಧಪಟ್ಟ, ಅಮರ ಜೀವಕ್ಕೆ ಸಂಬಂಧಪಟ್ಟ, ಪರಿಶುದ್ಧತೆಗೆ ಸಂಬಂಧಪಟ್ಟ ಯಾವ ವಿಷಯಗಳೂ ಇಲ್ಲ. ಹೌದಾ? ಅನಿಸ್ತಾ ಇದೆ? ಯಾವ ತರ ಅನಿಸ್ತಾ ಇದೆ? ಹಾಗಾದ್ರೆ ತಾನ ಈ ಒಂದು ವಿಶ್ವಾಸದ ವಿಷಯದಲ್ಲಿ ಎಷ್ಟೊಂದು ಕುತಂತ್ರ ಮಾಡ್ತಾ ಇದ್ದಾನೆ ನೋಡಿ. ಇದು ಯೇಸು ಸ್ವಾಮಿ ಹೇಳಿದ ಮಾತು. ಆ ದಿನಗಳಲ್ಲಿ ಬಹು ಮಂದಿ ವಿಶ್ವಾಸ ಭ್ರಷ್ಟರಾಗುವರು. ಆಗ ಏನ್ ಮಾಡ್ತಾರೆ? ಒಬ್ಬರಿಗೊಬ್ಬರು ದ್ರೋಹ ಬಗೆಯುವರು. ಒಬ್ಬರಿಗೊಬ್ಬರು ದ್ರೋಹ ಮಾಡ್ತಾರೆ, ಒಬ್ಬರನ್ನೊಬ್ಬರು ದ್ವೇಷಿಸುವರು. ಮೊದಲು ಜಾಯಿಂಟ್ ಫ್ಯಾಮಿಲೀಸ್ ಇತ್ತ ಕುಟುಂಬಗಳಲ್ಲಿ ಅಣ್ಣ ತಮ್ಮ, ಅಕ್ಕ ತಂಗಿ, ಅಥವಾ ಅಣ್ಣ ತಮ್ಮಂದ್ರೆಲ್ಲ ಮದುವೆ ಆದ್ರೆ ಎಲ್ಲಾ ಸೊಸೆಂದ್ರು ಒಂದೇ ಮನೆಯಲ್ಲಿ ಒಟ್ಟಿಗೆ ಪ್ರೀತಿಯಿಂದ ಒಂದೇ ಒಲೆ, ಒಂದೇ ಮನೆ, ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿ, ಒಟ್ಟಿಗೆ ಕುತ್ಕೊಂಡು ಪ್ರಾರ್ಥನೆ ಮಾಡಿ ಸಂತೋಷವಾಗಿ ಇರ್ತಾ ಇದ್ರು. ಈಗ ಮದುವೆಗಿಂತ ಮುಂಚೆನೆ ಡಿವೈಡ್ ಆಗೋಕ್ಕೆ ಯೋಚನೆ ಆಗಿರುತ್ತೆ, ಇರ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲ ಕ್ರೈಸ್ತ ವಿಶ್ವಾಸಿಗಳೇ. ಆಗ ಹಣ ಇರಲಿಲ್ಲ, ಹೆಚ್ಚು ವಿಶ್ವಾಸ ಇತ್ತು. ಈಗ ಹಣ ಬಂದ್ಬಿಟ್ಟಿದೆ, ವಿಶ್ವಾಸ ಸತ್ತೋಗ್ಬಿಟ್ಟಿದೆ. ಹಣದ ವ್ಯಾಮೋಹ ಮನುಷ್ಯನನ್ನ ವಿಶ್ವಾಸದಿಂದ ದೂರ ಮಾಡುತ್ತೆ. ಕೆಲವರು ಹೇಳ್ತಾರಲ್ಲ, ದೇವರಲ್ಲಿ ವಿಶ್ವಾಸ ಇಟ್ವಿ, ಹಣ ಸಿಕ್ತು, ದೊಡ್ಡ ಮನೆ ಕಟ್ಟಿದ್ವಿ, ಸೈಟ್ ತಗೊಂಡ್ವಿ, ಎಲ್ಲ ಡಿವೈಡ್ ಆಗಿ ಹೋದ್ರು. ಏನ್ ಪ್ರಾಬ್ಲಮ್ ಎಲ್ಲಿದೆ ಹಾಗಾದ್ರೆ? ದೊಡ್ಡ ಮನೆ ಒಳಗಡೆ ಒಂದು 10 ಜನ ಅಲ್ಲ 100 ಜನ ಬೇಕಾದ್ರೂ ಬದುಕಬಹುದು, ಆದ್ರೆ ಇಬ್ಬರೇ ಇರ್ತಾ ಇದ್ದಾರೆ. ಇಲ್ಲ 4 ಜನ ಮಾತ್ರ, ಬಾಕಿ ಇದ್ದವರೆಲ್ಲ ಔಟ್. ಎಲ್ಲಿ ಹೋದ್ರು ಸ್ವಲ್ಪ ಊಟ ಮಾಡಬೇಕು, ಮಲಗಬೇಕು ಅಷ್ಟೇ ಅಲ್ವಾ? ಅದಕ್ಕೆ ಯಾಕೆ ಮನೆ ಹೊಡೆಯೋ ಕೆಲಸ ಮಾಡಬೇಕು? ಹಾಗಾದ್ರೆ ಮನೆ ಹೊಡೆಯೋ ಕೆಲಸ ಮಾಡ್ತಾ ಇದ್ದೀರೇನೋ? ನಿಮಗೆ ಹೇಳ್ತಾ ಇದ್ದಾರೆ ದೇವರು, ಆ ರೀತಿ ಮನೆ ಹೊಡೆಯೋ ಕೆಲಸ ಮಾಡಬೇಡಿ. ಡೋಂಟ್ ಬ್ರಿಂಗ್ ಡಿವಿಷನ್. ವಿಭಜನೆಯನ್ನು ತರೋದು ಸೈತಾನನ ಕೆಲಸ. ಮೊದಲಿದ್ದಿದ್ದು ಸಭೆ, ಒಂದೇ ಸಭೆ, ಯೂನಿವರ್ಸಲಿ ಒಂದೇ ಸಭೆ ಇತ್ತು. ಸಭೆ ಕಥೋಲಿಕವಾಗಿತ್ತು, ಅಂದ್ರೆ ಸಾರ್ವತ್ರಿಕವಾಗಿ ಇತ್ತು. ಈಗ ಸಭೆ ಹೇಗಿದೆ? ಕ್ರೈಸ್ತ ಸಭೆ ಹೇಗಿದೆ? ಒಡೆದು 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 ಪೀಸ್ 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 ಆಗಿ. ನಾವು ಕಥೋಲಿಕರಾದ್ರೆ ನಾವು ಹೇಳ್ತೀವಿ ಕಥೋಲಿಕ ಸಭೆ ನಾವು ಒಂದೇ ಅಂತ. ಅದ್ರೊಳಗಡೆನೆ ಪೀಸ್ಗಳಿದೆ. ಎಷ್ಟು ಪೀಸ್ ಇದೆ ಕೇಳಿದ್ರೆ 23 ಪೀಸ್ ಇದೆ. ಈ ಒಂದು ಪೀಸ್ಗೆ ಆಗಲ್ಲ. ನಾವು ಒಂದೇ ಹೇಳ್ತೀವಿ, ಒಂದರಲ್ಲಿ 23 ಪಂಗಡಗಳಿದೆ. ಇನ್ನು ಅದು ಬಿಟ್ಟರೆ ಬೇರೆ ಬೇಕಾದಷ್ಟು ಡಿನಾಮಿನೇಷನ್ಗಳು. ಎಲ್ಲರೂ ಹೇಳೋದು ಯೇಸುನೇ, ಎಲ್ಲರೂ ಹೇಳೋದು ಯೇಸುವೇ ರಕ್ಷಕ, ಯೇಸುವೇ ಪ್ರಭು, ಯೇಸು ಬರ್ತಾರೆ, ಬೈಬಲ್ ಮಾತುಗಳೇ. ಆದರೆ ದ್ವೇಷ, ಒಬ್ಬರಿಗೊಬ್ಬರು ದ್ರೋಹ ಬಗೆಯುವರು, ಒಬ್ಬರನ್ನೊಬ್ಬರು ದ್ವೇಷಿಸುವರು. ಕಾರಣ ಏನು? ಏನ್ ಹೋಯ್ತಿಲ್ಲಿ? ವಿಶ್ವಾಸ ಹೋಯ್ತು. ಹೇಳೋದು ಆಶೀರ್ವಾದ ಬಂತು ಅಂತ, ಆದ್ರೆ ಬಂದಿದ್ದೇನು ಇಲ್ಲ, ಆಶೀರ್ವಾದ ಹೋಯ್ತು.
ಆದ್ರೆ ಯೇಸು ಸ್ವಾಮಿ ಏನ್ ಹೇಳ್ತಾರೆ ವಿಶ್ವಾಸದ ಬಗ್ಗೆ? ಯೋಹಾನನ ಶುಭ ಸಂದೇಶ 10ನೇ ಅಧ್ಯಾಯ 40ನೇ ವಚನದಲ್ಲಿ ಹೇಳ್ತಾರೆ, ಗಾಸ್ಪಲ್ ಆಫ್ ಜಾನ್ ಚಾಪ್ಟರ್ 11:40. ಅಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ವಿಶ್ವಾಸ ಇಟ್ಟರೆ, ಯೇಸು ಸ್ವಾಮಿ ಈ ಮಾತನ್ನು ಎಲ್ಲಿ ಹೇಳ್ತಾ ಇದ್ದಾರೆ ಗೊತ್ತಾ? ಲಾಜರನ ಸಮಾಧಿ ಹತ್ತಿರ ನಿಂತ್ಕೊಂಡು ಹೇಳ್ತಾ ಇದ್ದಾರೆ. ಲಾಜರ ಸತ್ತೋಗ್ಬಿಟ್ಟಿದ್ದಾನೆ, ಅವನ ಸಮಾಧಿ ಮಾಡಿ ಮುಚ್ಚಿಬಿಟ್ಟಿದ್ದಾರೆ, ಆಯ್ತಾ? ಲಾಜರ್ನಿಗೆ ಕಾಯಿಲೆ ಬಂದಾಗ ಲಾಜರ್ನ ಸಹೋದರಿಯರು ಯೇಸು ಸ್ವಾಮಿಗೆ ಇನ್ವಿಟೇಷನ್ ಕೊಟ್ಟಿದ್ರು. ನೀವು ಪ್ರೀತಿಸುವಂತ ನಿಮ್ಮ ಪ್ರೀತಿಯ ಶಿಷ್ಯನಾದ ಸ್ನೇಹಿತನಾದ ಲಾಜರ್ನಿಗೆ ತುಂಬಾ ಸೀರಿಯಸ್ ಕಾಯಿಲೆ ಬಂದ್ಬಿಟ್ಟಿದೆ, ಡಾಕ್ಟರ್ ಎಲ್ಲ ಕೈ ಬಿಟ್ಬಿಟ್ಟಿದ್ದಾರೆ, ಎಲ್ಲ ಖರ್ಚು ಮಾಡಿ ಇನ್ನು ಉಳಿಯೋ ಹಾಗಿಲ್ಲ, ಸಾಯೋ ಮಟ್ಟದಲ್ಲಿದ್ದಾನೆ, ಬೇಗ ಬನ್ನಿ ಅಂತ. ಯೇಸು ಇದು ಕೇಳಿಸ್ಕೊಂಡು ಬರಲೇ ಇಲ್ಲ, ಅಲ್ಲೇ ಇದು ಬಿಟ್ಟರು, ಆಯ್ತಾ? ಆದ್ರೆ ಬಂದ್ರು. ಆಮೇಲೆ ಯಾವಾಗ ಬಂದ್ರು? ಸತ್ತು ಅವನ್ ಸಮಾಧಿ ಮಾಡಿ 4 ದಿನ ಆದ್ಮೇಲೆ ಯೇಸು ಸ್ವಾಮಿ ಬಂದು ಆ ಸಮಾಧಿಯ ಬಳಿ ನಿಂತ್ಕೊಂಡು ಈ ಮಾತನ್ನು ಹೇಳ್ತಾ ಇದ್ದಾರೆ. ಯಾವ ಮಾತು ಹೇಳ್ತಾ ಇದ್ದಾರೆ? ನಿನಗೆ ವಿಶ್ವಾಸವಿದ್ದಲ್ಲಿ, ನಿನಗೆ ವಿಶ್ವಾಸ ಇದ್ದಲ್ಲಿ ದೇವರ ಮಹಿಮೆಯನ್ನು ಕಾಣುವೆ. ಇಫ್ ಯು ಬಿಲೀವ್ ಇನ್ ಮೀ, ಯೇಸುವಿನಲ್ಲಿ ನೀನು ನಂಬಿಕೆ ಇಡೋದಾದ್ರೆ, ದೇವರಲ್ಲಿ ನೀನು ನಿಜವಾಗ್ಲೂ ನಂಬಿಕೆ ಇಡೋದಾದ್ರೆ, ನೀನು ಏನನ್ನ ಕಾಣುವೆ? ಯು ವಿಲ್ ಸಿ ದ ಗ್ಲೋರಿ ಆಫ್ ಗಾಡ್. ನೀನೇನು ಕಾಣ? ಅದನ್ನು ಸೈತಾನ ನೋಡ್ಕೊಂಡು ಹೋಗ್ಬಿಟ್ಟ. ಈಗ ಈ ಗ್ಲೋರಿ ಆಫ್ ಗಾಡ್ ಅನ್ನೋದು ಯಾವ ತರದಲ್ಲಿ ಸೈತಾನ ಮ್ಯಾನಿಪುಲೇಟ್ ಮಾಡ್ಬಿಟ್ಟ ಅಂದ್ರೆ, ಕೆಲಸ ಇಲ್ದಿದ್ದವನಿಗೆ ನಿನಗೊಂದು ದೊಡ್ಡ ಕೆಲಸ ಸಿಕ್ಕಿದ್ರೆ ಅದೇ ದೇವರ ಮಹಿಮೆ ಅಂತ. ಮದುವೆ ಆಗದೆ ಸುಮಾರು ಒಂದು 5-10 ವರ್ಷ ಆಯ್ತು, ಒಂದು ಮದುವೆ ಆಗ್ಬಿಟ್ರೆ ದೇವರ ಮಹಿಮೆ ಅದು. ಮಕ್ಕಳಾಗದಿದ್ದವರಿಗೆ ಒಂದು 25 ವರ್ಷ ಆದ್ಮೇಲೆ ಮಗು ಆದ್ರೆ ದೇವರ ಮಹಿಮೆ ಅದು. ಒಬ್ಬ ಕಾಯಿಲೆ ಬಿದ್ದವನಿಗೆ ವಾಸಿ ಆಗ್ಬಿಟ್ರೆ ದೇವರ ಮಹಿಮೆ ಅದು ಅಂತ ನಾವು ಹೇಳ್ತೀವಿ. ಆದ್ರೆ ಯೇಸು ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾರೆ, ವಿಶ್ವಾಸ ಇಟ್ರೆ ನೀನ್ ದೇವರ ಮಹಿಮೆ ನೋಡ್ತೀಯ ಅಂತ. ಅವ್ರು ಯೋಚನೆ ಮಾಡಿರ್ಬೋದು ಒಂದು ವೇಳೆ, ಅಲ್ಲ ದೇವ್ರ ಮಹಿಮೆ ನೋಡ್ಬೋದಾಗಿತ್ತು, ಕಾಯಿಲೆ ಬಿದ್ದಾಗ ಬಂದಿದ್ದಿದ್ರೆ, ಎಲ್ಲ ಡಾಕ್ಟ್ರು ಕೈ ಬಿಟ್ಟಾಗ, ಇನ್ನೇನ್ ಸಾಯ್ತಾನೆ ಅನ್ನೋ ಮಟ್ಟದಲ್ಲಿದ್ದಾಗ ನೀವು ಬಂದು ಲಾಜರ್ನೇ ಸೌಖ್ಯ ಪಟ್ಟದಕ್ಕೂ ಅಂತ ಹೇಳಿದ್ರೆ ಅವನ್ ಎದ್ದೇಳ್ತಾ ಇದ್ದ, ದೇವ್ರ ಮಹಿಮೆ ಅಂತ ಕೈ ತಟ್ತಾ ಇದ್ರೆ ಎಲ್ಲ ಸಾಕ್ಷಿ ಹೇಳಿಸ್ಬೋದಾಗಿತ್ತು. ಕೊಳತು ಹೋದ್ಮೇಲೆ ಇನ್ಯಾವ ದೇವರ ಮಹಿಮೆ? ಹಾಗಾದ್ರೆ ದೇವರ ಮಹಿಮೆ ಅನ್ನೋದು ನಿಜವಾಗಲೂ ಇದೆ. ವಾಟ್ ಈಸ್ ದ ಗ್ಲೋರಿ ಆಫ್ ಗಾಡ್? ಗ್ಲೋರಿ ಆಫ್ ಗಾಡ್ ಈಸ್ ಯುವರ್ ಗ್ಲೋರಿಯಸ್ ರೆಸರೆಕ್ಷನ್. ಇಲ್ಲಿ ದೇವರ ಮಹಿಮೆ ಅನ್ನೋದೇನಂದ್ರೆ ನಿನ್ನ ಮಹಿಮಾ ಭರಿತ ಪುನರುತ್ಥಾನ. ಅದೇ ದೇವರ ಮಹಿಮೆ, ಬೇರೆ ಯಾವುದು ಅಲ್ಲ, ಲೋಕಕ್ಕೆ ಸಂಬಂಧಪಟ್ಟ ವಿಷಯ ಅಲ್ಲ. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇರೋದು ದೇವರ ಮಹಿಮೆ ಅಂತ ಹೇಳುವಾಗ, ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ ಪೌಲರು ಹೇಳ್ತಾರಲ್ವಾ, ಅದೇ ದೇವರ ಮಹಿಮೆ. ಫಿಲಿಪಿಯನ್ಸ್ ಚಾಪ್ಟರ್ 3:21 ಏನಂತ ಹೇಳ್ತಾರೆ? ಅಂದ್ರೆ ಯೇಸು ಕ್ರಿಸ್ತರ ಬಗ್ಗೆ ಹೇಳ್ತಾ ಇರೋದು. ಯೇಸು ಕ್ರಿಸ್ತರು ಮರಳಿ ಬರುವಾಗ ರಾಜನಾಗಿ ಅವರು ಮರಳಿ ಬರ್ತಾರೆ. ಮರಳಿ ಬರುವಾಗ ಅವರು ಸಮಸ್ತವನ್ನು ಎಲ್ಲವನ್ನ ಪಡಿಸಿಕೊಳ್ಳುವರು. ನಶ್ವರವಾದ ನಮ್ಮ, ಕೇಳಿಸ್ಕೊಳ್ಳಿ, ನಶ್ವರವಾದ, ನಶಿಸಿ ಹೋಗುವ, ಸಮಾಧಿಗೆ ಹೋಗುವ, ಕೊಳೆತು ಹೋಗುವ, ನಶಿಸಿ ಹೋಗುವ ನಮ್ಮ ದೀನ ದೇಹಗಳನ್ನು, ಈ ದೀನ ದೇಹಗಳನ್ನು ತಮ್ಮ ಶಕ್ತಿಯಿಂದ, ತಮ್ಮ ಪರಿಶುದ್ಧಾತ್ಮ ಶಕ್ತಿಯಿಂದ ರೂಪಾಂತರಗೊಳಿಸಿ ತಮ್ಮ ತೇಜೋಮಯ ಶರೀರದಂತೆ ಮಾಡುವರು. ಹಾಲೆಲೂಯಾ. ನಶಿಸಿ ಹೋಗುವ, ಹುಳ ಹಿಡಿದು ಹೋಗುವ, ಸಮಾಧಿಗೆ ಹೋಗುವ ಈ ದೇಹವನ್ನ ಯೇಸು ಆಗಮಿಸಿ ಬರುವಾಗ ಅವ್ರೇನ್ ಮಾಡ್ತಾರೆ ಗೊತ್ತಾ? ಲಾಜರನೇ ಹೊರಗೆ ಬಾ ಎಂದು ಹೆಸರು ಹಿಡಿದು ಕರೆದ ಹಾಗೆ, ಗ್ಲೆನ್ನೇ ಹೊರಗೆ ಬಾ, ದೀಪ ಹೊರಗೆ ಬಾ, ಸೊ ಅರ್ಚನಾ ಹೊರಗೆ ಬಾ. ಆಗ ಹೊರಗೆ ಬರ್ತಾಳೆ ಅರ್ಚನಾ. ಹೇಗ್ ಗೊತ್ತಾ? ಈ ಒಂದು ಪಾಪಮಯ ಶರೀರ ಇಟ್ಕೊಂಡಲ್ಲ, ಯೇಸುವಿನ ತೇಜೋಮಯ ಶರೀರದ ಹಾಗೆ ಆ ಬೆಳಕಿನ ಶರೀರ ಇಟ್ಕೊಂಡು ಹೊರಗೆ ಬರ್ತಾಳೆ. ಅದು ಯೇಸು ಕ್ರಿಸ್ತರು ಹೇಳಿದ್ದು.
ಏನಂತ? ನೀನು ವಿಶ್ವಾಸವಿಟ್ಟರೆ ದೇವರ ಮಹಿಮೆ ನೋಡ್ತೀಯ. ಇಫ್ ಯು ಬಿಲೀವ್ ಯು ವಿಲ್ ಸಿ ಎ ಗ್ಲೋರಿಯಸ್ ರೆಸರಕ್ಷನ್. You will have the hope of glorious resurrection within you if you have true faith. ನಿನ್ನೊಳಗಡೆ ನಿಜವಾದ ಬೈಬಲ್ ವಿಶ್ವಾಸ ಇದ್ರೆ, ನಿನ್ನೊಳಗಡೆ ನಿಜವಾದ ಯೇಸು ಕ್ರಿಸ್ತನಿಂದ ಬಂದಂತಹ ವಿಶ್ವಾಸ ಇದ್ರೆ, ನಿನ್ನೊಳಗಡೆ ನಿಜವಾದ ಶುಭ ಸಂದೇಶದಿಂದ ಬಂದಂತಹ ವಿಶ್ವಾಸ ಇದ್ರೆ, ನಿನ್ನೊಳಗಡೆ ನಿಜವಾದ ಹೋಪ್ ಇರುತ್ತೆ, ನಿಜವಾದ ನಿರೀಕ್ಷೆ ಇರುತ್ತೆ. ಅದು ಏನ್ ಗೊತ್ತಾ? ನಾನು ಒಂದು ದಿನ ರೂಪಾಂತರಗೊಂಡು ಯೇಸುವಿನ ತೇಜೋಮಯ ಶರೀರದಂತೆ ಆಗ್ತೀನಿ. ಆದ್ರೆ ಇವತ್ತು ಎಷ್ಟು ಕ್ರೈಸ್ತ ಕುಟುಂಬಗಳಲ್ಲಿ ಈ ವಿಶ್ವಾಸ ಇದೆ? ಎಷ್ಟು ಕ್ರೈಸ್ತ ತಂದೆ ತಾಯಿಂದರು ಈ ವಿಶ್ವಾಸವನ್ನ ನಿಮ್ಮ ಮಕ್ಕಳ ಹೃದಯದಲ್ಲಿ ಬಿತ್ತನೆ ಮಾಡ್ತಾ ಇದ್ದೀರಿ? ಎಷ್ಟು ಕ್ರೈಸ್ತ ಕೂಟಗಳು, ಸಭೆಗಳು, ಕೂಟಗಳು, ಪ್ರಾರ್ಥನೆಗಳು, ಬೋಧನೆಗಳು, ಧ್ಯಾನ ಮಂದಿರಗಳು ಈ ಶುಭ ಸಂದೇಶ ತರುವ ಈ ವಿಶ್ವಾಸವನ್ನ ಇವತ್ತು ಬೋಧಿಸ್ತಾ ಇದೆ, ಬರುವಂತ ಜನರ ಹೃದಯದಲ್ಲಿ ಆಗ್ತಾ ಇದೆ? ಆಗ್ತಾ ಇಲ್ಲ. ಯಾಕೆಂದ್ರೆ ವರ್ಕೌಟ್ ಆಗಲ್ಲ. ಇದನ್ನ ಹಾಕಿದ್ರೆ ₹1 ಹುಟ್ಟಲ್ಲ, ಯಾರು 5 ಪೈಸೆ ಕೊಡಲ್ಲ. ಆದ್ರೆ ದೇವರು ನಿನ್ನ ಜೀವಿತದಲ್ಲಿ ಕಾರ್ಯ ಮಾಡಿ ನಿನ್ನನ್ನು ಮಹಿಮೆ ಪಡಿಸ್ತಾರೆ. ನಿನಗೆ ಒಂದು ಹೊಸ ಸೀಟ್ ಕೊಡ್ತಾರೆ. ನಿನಗೀಗ ಕೆಲಸ ಇಲ್ವಾ, ಕೆಲಸ ಕಳ್ಕೊಂಡಿದ್ಯಾ, ನಿನಗೊಂದು ಹೊಸ ಕೆಲಸ ಕೊಡ್ತಾರೆ. ನೀನು ಬಯಸಿದ್ದಕ್ಕಿಂತ ದೊಡ್ಡ ಪೋಸ್ಟ್ ಕೊಡ್ತಾರೆ, ದೊಡ್ಡ ಫ್ಯಾಕ್ಟರಿ ಓನರ್ ಮಾಡ್ತಾರೆ. ನಿನಗಿವತ್ತು ಮನೆ ಇಲ್ವಲ್ಲ, 100 ಮನೆಗೆ ಒಡೆಯನನ್ನಾಗಿ ದೇವರು ನಿನ್ನನ್ನು ಮಾಡ್ತಾರೆ, 100 ಎಕರೆಗೆ ಯಜಮಾನನಾಗಿ ಮಾಡ್ತಾರೆ ಅಂತ ಹೇಳುವಾಗ ನಿಮಗೆ ಖುಷಿಯೋ ಖುಷಿ. ದೇವರು ಮಹಿಮೆ ಇದು. ಯಾಕೆ? ಪಿಶಾಚಿಯ ಕಾರ್ಯ ಅದು, ದೇವ್ರ ಮಹಿಮೆ ಅಲ್ಲ. ಮತ್ತಾಯನ ಶುಭ ಸಂದೇಶದಲ್ಲಿ 4ನೇ ಅಧ್ಯಾಯದಲ್ಲಿ ಸೈತಾನ ಯೇಸು ಸ್ವಾಮಿಯನ್ನ ಕರ್ಕೊಂಡು ಹೋಗಿ ಆ ಬೆಟ್ಟದ ಮೇಲೆ ಎಲ್ಲ ನಿಲ್ಸಿ ಹೇಳ್ತಾನಲ್ವಾ, ಈ ಲೋಕವನ್ನೆಲ್ಲ ತೋರಿಸ್ಬಿಟ್ಟು ಇದೆಲ್ಲ ನನ್ನ ಅಧೀನದಲ್ಲಿದೆ. ಆಲ್ ದೀಸ್ ಗ್ಲೋರಿಯಸ್ ಥಿಂಗ್ಸ್ ಆಫ್ ದಿಸ್ ವರ್ಲ್ಡ್ ಆರ್ ಅಂಡರ್ ಮೈ ಕಂಟ್ರೋಲ್. ಐ ಆಮ್ ದ ರೂಲರ್ ಆಫ್ ದಿಸ್ ವರ್ಲ್ಡ್ಲಿ ಸಿಸ್ಟಮ್. ಈ ಲೋಕದ ಸಿಸ್ಟಮ್ ನನ್ನ ಕೈಯಲ್ಲಿದೆ. ನೀನ್ ನನ್ನನ್ನು ವರ್ಷಿಪ್ ಮಾಡೋದ? ನೀನ್ ನನ್ಗೆ ಅಡ್ಡ ಬಿದ್ರೆ ಸಾಕು. ನೀನ್ ನನ್ಗೆ ಅಡ್ಡ ಬಿದ್ರೆ ಇದೆಲ್ಲ ಯಾರಿಗೆ? ಇದೆಲ್ಲ ನಿನಗೆ. ಆರಾಧಿಸುವುದಾದರೆ, ನೀನು ನನಗೆ ಅಡ್ಡ ಬಿದ್ದು ಆರಾಧಿಸುವುದಾದರೆ ಇವೆಲ್ಲವನ್ನು ನಿನಗೆ ಕೊಡಬಲ್ಲೆ. ಹಿಂದಿನ ವಾಕ್ಯ ಓದಿ, ಏನೇ ತೋರಿಸ್ತಾ ಅವನು. ಅನಂತರ ಪಿಶಾಚಿ ಯೇಸುವನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕೊಂಡೊಯ್ದು, ಯೇಸುವನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕೊಂಡೊಯ್ದು ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವವನ್ನು ತೋರಿಸು. ಏನ? ಪ್ರಪಂಚದ ಎಲ್ಲಾ ರಾಜ್ಯಗಳನ್ನು ಅವುಗಳ ವೈಭವ, ಸೌಂದರ್ಯ, ಬ್ಯೂಟಿ, ಗ್ಲೋರಿ, ಅವುಗಳನ್ನ ಸೈತಾನ ಯೇಸುವಿಗೆ ತೋರಿಸಿ ಹೇಳ್ತಾನೆ, ನೀನು ನನಗೆ ಅಡ್ಡ ಬಿದ್ದು ಆರಾಧಿಸುವೆಯಾದರೆ ಇವೆಲ್ಲವನ್ನು ನಿನಗೆ ಕೊಡಬಲ್ಲೆ ಎಂದಿತ್ತು. ಅಂದ್ರೆ ಯೇಸು ಕ್ರಿಸ್ತರ ಮೈಂಡ್ಗೆ ಸೈತಾನ ಹಾಕೋ ಥಾಟ್ ಏನ್ ಗೊತ್ತಾ? ಈಗ ನಿನಗೆ ಮನೆ ಇಲ್ಲ, ಈಗ ನೀನು ಬಡಗಿ ಜೋಸೆಫನ ಮಗ, ಆಚಾರಿ ಕೆಲಸ ಮಾಡೋನು ನಿಮ್ಮಪ್ಪ ಜೋಸೆಫ್. ನಿನ್ನನ್ನು ಜನ ಗುರುತಿಸೋದು ಬಹಳ ಕೇವಲವಾಗಿ. ಜನ ನಿನ್ನನ್ನು ಐಡೆಂಟಿಫೈ ಮಾಡಬೇಕಾದ್ರೆ ಒಳ್ಳೆ ಒಂದು ವಿಲ್ಲ ಇರ್ಬೇಕು, ನಿನಗೆ ದೊಡ್ಡ ಮನೆ ಇರಬೇಕು, ದೊಡ್ಡ ಸುಮಾರು ಕಾರುಗಳಿರ್ಬೇಕು, ಸುಮಾರು ಜನ ಹೆಲ್ಪರ್ಗಳಿರ್ಬೇಕು, ನಿನಗೆ ವೈಭವದಿಂದ ಕೂಡಿದ ಒಂದು ಅರಮನೆ ತರ ಇರೋ ಮನೆ ಇರ್ಬೇಕು, ಸಾಧಾರಣ ಮನೆಯೆಲ್ಲ ಇರಬಾರ್ದು. ಅದಕ್ಕೆ ನಿನಗೆ ಜನ ಬಂದು ನಿನ್ನನ್ನು ಗುರುತಿಸ್ಬೇಕಾದ್ರೆ, ನಿನಗೆ ಅಡ್ಡ ಬೀಳ್ಬೇಕಾದ್ರೆ, ನಿನಗೆ ಜನರು ನಿನ್ನನ್ನು ಗೌರವಿಸ್ಬೇಕಾದ್ರೆ ನಿನಗೆ ಸ್ಥಾನಮಾನ ಬೇಕು. ನೀನ್ ಸಾಧಾರಣ ಜನರ ತರ ಒಂದು ಗುಡಿಸಲು ಮನೇಲಿ ಇದ್ರೆ ನಿನ್ನನ್ನು ಯಾರು ಮಹಿಮೆ ಪಡಿಸ್ತಾರೆ? ನಿನ್ನನ್ನು ಯಾರು ಗುರುತಿಸ್ತಾರೆ? ಸೊ ಅದರಿಂದ ನೀನು ಗುರುತಿಸಲ್ಪಡೋ ವ್ಯಕ್ತಿ ಆಗ್ಬೇಕಾದ್ರೆ ನೋಡು, ಪ್ರಪಂಚದ ವೈಭವ ಕಂಟ್ರೋಲ್ ಅಲ್ಲಿದೆ. ಈಗ ನೀನ್ ನನ್ಗೆ ಅಡ್ಡ ಬಿದ್ರೆ ಈ ವೈಭವ ನಿನಗೆ ಕೊಡ್ತೀನಿ, ಆಗ ಜನ ಎಲ್ಲ ನಿನ್ಗೆ ಅಡ್ಡ ಬೀಳ್ತಾರೆ.
ನಿನ್ನನ್ನು ಗುರುತಿಸ್ತಾರೆ. ನೀನು ದೊಡ್ಡ ಮನುಷ್ಯ ಆಗ್ತೀಯಾ? ಯೇಸು ಏನು ಹೇಳಿದ್ರು? ಸೈತಾನೇ ತೊಲಗಿಲ್ಲಿಂದ, ನಿನ್ನ ದೇವರಾದ ಸರ್ವೇಶ್ವರನನ್ನು ಆರಾಧಿಸು, ಅವರೊಬ್ಬರಿಗೆ ಸೇವೆ ಸಲ್ಲಿಸು ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ಇವತ್ತು ಧ್ಯಾನ ಮಂದಿರಗಳು, ಅನೇಕ ಬೋಧಕರುಗಳು, ಪ್ರವಾದಿಗಳು ನಿಮಗೆ ದೇವರು ದೊಡ್ಡ ದೊಡ್ಡ ಕಾರ್ಯ ದೊಡ್ಡ ಮಾಡ್ತಾರೆ ಅಂತ ಹೇಳೋದೆಲ್ಲ ಏನು ವಿಷಯ? ಅದು ವಿಷಯನು ವಾಟ್ ಇಸ್ ದ ಮ್ಯಾಟರ್? ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಆಸೆಗಳು, ಕನಸುಗಳನ್ನ ದೇವರು ಈಡೇರಿಸ್ತಾರಂತ, ನಿಮ್ಮನ್ನು ಜನ ಗುರುತಿಸುವ ಹಾಗೆ ಬೇಕಾದಂತ ಎಲ್ಲ ವೈಭವ ನಿಮಗೆ ಕೊಡ್ತಾರಂತೆ. ಹಾಗೆ ಕೊಡುವವನು ಯೇಸು ಕ್ರಿಸ್ತ ಅಲ್ಲ, ಆಯ್ತಾ? ಹಾಗೆ ಕೊಡುವವನು ಪಿಶಾಚಿ. ಅಧೀನದಲ್ಲಿರ್ತಕ್ಕಂಥ ಲೋಕದ ವೈಭವ. ಏನ್ ಮಾಡೋದ್ ಬೇಡ, ಅಡ್ಡ ಬಿದ್ರೆ ಸಾಕು. ಅಡ್ಡ ಬೀಳೋದು ಎಲ್ಲಿ? ಪಿಶಾಚಿ ಇವತ್ತು ನಿಮ್ಗೆ ಎಲ್ಲಿ ಸಿಗ್ತಾನೆ ಗೊತ್ತಾ? ಮೂರ್ತಿಗಳ ಹಿಂದೆ ಇರೋದೇ ಅವನು. ದೇವರು ಆತ್ಮ ಸ್ವರೂಪಿ. ತಂದೆಯಾದ ದೇವರು, ಸೃಷ್ಟಿಕರ್ತನಾದ ದೇವರು ಆತ್ಮ ಸ್ವರೂಪಿ. ಗಾಡ್ ಇಸ್ ಸ್ಪಿರಿಟ್, ಗಾಡ್ ಇಸ್ ಟ್ರೂತ್, ಸ್ಪಿರಿಟ್ ಆಫ್ ಟ್ರೂತ್. ಸತ್ಯ ಸ್ವರೂಪನಾದ ದೇವರು. ಅವ್ರು ಹೇಗೆ ಆತ್ಮರೂಪಿ. ಈ ಕಣ್ಣಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಎಷ್ಟೋ ಜನ ಮನುಷ್ಯ ಮಾಡಿಟ್ಟಿರೋ ಮೂಕ ವಿಗ್ರಹಗಳಿಗೆ ದೇವರೇ ಕಾಪಾಡಪ್ಪ ಅಂತ ಅಡ್ಡ ಬೀಳೋದು, ದೇವರೇ ಕಾಪಾಡಪ್ಪ ಅಂತ ಅಡ್ಡ ಬೀಳೋದು, ಆರಾಧನೆ ಮಾಡೋದು, ಮೆರವಣಿಗೆ ಮಾಡೋದು ಕ್ರೈಸ್ತ ವಿಶ್ವಾಸಿಗಳು ಮಾಡ್ತಾ ಇದ್ದೀರಲ್ವಾ? ಹಾಗೆ ನೀವು ಮನುಷ್ಯ ಮಾಡಿದಂತಹ ಮನುಷ್ಯ ಮೂರ್ತಿಗಳನ್ನ ಇಟ್ಕೊಂಡು ಪೂಜಿಸುವಾಗ, ಆರಾಧಿಸುವಾಗ, ಅಡ್ಡ ಬೀಳುವಾಗ ನೀವು ಅದರ ಹಿಂದೆ ಕೆಲಸ ಮಾಡುವ ಪಿಶಾಚಿಗೆ ಅಡ್ಡ ಬಿದ್ದ ಹಾಗೆ. ಆಗ ನಿಮಗೆ ಏನ್ ಸಿಗುತ್ತೆ ಅಂದ್ರೆ ವೈಭವ ಸಿಗಬಹುದು. ಅದಕ್ಕೆ ಕೆಲವರು ಹೇಳ್ತಾರಲ್ವಾ, ನಾವು ಅಲ್ಲಿ ಹೋಗಿ ಅಡ್ಡ ಬಿದ್ದು ಬಂದ್ಮೇಲೆ ನಮ್ಗೆ ತುಂಬಾ ಶ್ರೀಮಂತಿಕೆ ಬರುತ್ತೆ. ಪಿಶಾಚಿ ಯಾವತ್ತು ಹೇಳ್ದ ಕೊಡ್ತೀನಿ ಅಂತ. ಇನ್ನು ಕೆಲವರಿಗೆ ಈ ಮೂರ್ತಿ ಅಲ್ಲ, ಈ ವೈಭವದ ಬಗ್ಗೆ ಕೆಲವು ಬೋಧನೆ ಮಾಡುವಂತ ಪ್ರವಾದಿಗಳಿದ್ದಾರೆ, ಬೋಧಕರಿದ್ದಾರೆ. ಅವರಿಗೆ ಅಡ್ಡ ಬೀಳ್ತಾರೆ, ಅವರಿಗೆ ಗುಲಾಮರಾಗ್ತಾರೆ. ಹೃದಯದಲ್ಲಿ ಅವರನ್ನು ತುಂಬಿಸಿಟ್ಕೊಂಡು ಆರಾಧಿಸುವಾಗ ನೀವು ಅಲ್ಲೂ ಕೂಡ ಪಿಶಾಚಿಗೆ ಅಡ್ಡ ಬಿದ್ದ ಹಾಗೆ. ದೇವರಿಗೆ ಮಾತ್ರ ಸಲ್ಲಬೇಕಾದ ಆರಾಧನೆಯನ್ನ ಪಿಶಾಚಿಗೆ ಸಲ್ಲಿಸುವ ಅನೇಕ ಕ್ರೈಸ್ತ ವಿಶ್ವಾಸಿಗಳು ಈ ರೀತಿಯಲ್ಲಿದ್ದಾರೆ. ಇದರಿಂದ ಏನಾಗುತ್ತೆ? ಕೆಲವರು ಹೇಳಿದ್ದನ್ನ ನಾನು ಕೇಳಿಸ್ಕೊಂಡಿದ್ದೀನಿ. ನಾವು ಯಾವಾಗ ಆ ಬ್ರದರ್ದು ಟೀಚಿಂಗ್ ಕೇಳಲಿಕ್ಕೆ ಶುರು ಮಾಡಿದ್ವೋ, ಅವರ ಪ್ರವಾದನೆಗಳನ್ನೆಲ್ಲ ಕೇಳಿಸ್ಕೊಂಡು ಅವ್ರನ್ನ ಫಾಲೋ ಮಾಡ್ಲಿಕ್ಕೆ ಶುರು ಮಾಡಿದ್ವೋ, ನಮಗೆ ಹೊಸ ಕಾರ್ ಬಂತು, ಹೊಸ ಮನೆ ಸಿಕ್ತು, ನಾವು ಅಂದ್ಕೊಂಡಿದ್ದೆಲ್ಲ ಆಯ್ತು. ನೀನು ಅಂದ್ಕೊಂಡಿದ್ದೆಲ್ಲ ಆಯ್ತು ಅವ್ರನ್ನ ನಂಬಿದ ಮೇಲೆ, ಅವ್ರನ್ನ ಫಾಲೋ ಮಾಡಿದ ಮೇಲೆ ಅಂದ್ರೆ ಯು ಆರ್ ಟ್ರೂಲಿ ಫಾಲೋಯಿಂಗ್ ಡೆವಿಲ್. ನೀನು ನಿಜವಾಗ್ಲೂ ಫಾಲೋ ಮಾಡ್ತಿರೋದು ಪಿಶಾಚಿಯನ್ನ. ಆ ಮನುಷ್ಯ ಪಿಶಾಚಿ ಅಂತ ಅಲ್ಲ ನಾ ಹೇಳ್ತಾ ಇರೋದು, ಮೂರ್ತಿ ಪಿಶಾಚಿ ಅಂತ ಅಲ್ಲ ನಾ ಹೇಳ್ತಾ ಇರೋದು. ಅದರ ಹಿಂದೆ ಒಂದು ಸ್ಪಿರಿಟ್ ಕೆಲಸ ಮಾಡುತ್ತೆ. ಯು ಆರ್ ವರ್ಷಿಪಿಂಗ್ ದಾಟ್ ಸ್ಪಿರಿಟ್. ಯಾಕಂದ್ರೆ ಪಿಶಾಚಿ ಕೂಡ ಆತ್ಮರೂಪಿ. ಅವನು ಕಾಣಲ್ಲ, ಕಣ್ಣಿಗೆ ಕಾಣಲ್ಲ, ಅವನೊಂದು ಸ್ಪಿರಿಟೇ. ನೇರವಾಗಿ ಅವನ್ನ ಆರಾಧಿಸ್ಲಿಕ್ಕೆ ಆಗೋದಿಲ್ಲ, ಅವನಿಗೆ ಗೊತ್ತದು. ಆದ್ರಿಂದ ಅವ್ರು ಯಾವ ರೀತಿ ಮನುಷ್ಯನ ಸೆಳಿತಾನಂದ್ರೆ, ನಿಮ್ಮ ಮನಸ್ಸೊಳಗಡೆ ಏನಿದೆಯೋ, ಆಸೆ ಇದೆಯೋ, ಕನಸಿದೆಯೋ, ಅದನ್ನ ಈಡೇರಿಸಲಿಕ್ಕೆ ಬೇಕಾದ ಬೋಧನೆಗಳನ್ನ ಈ ಕಡೆಯಿಂದ ಕಳಿಸ್ತಾನೆ. ಅಂದ್ರೆ ಶರೀರಕ್ಕೆ ಸಂಬಂಧಪಟ್ಟಿದ್ದು, ಆತ್ಮಕ್ಕೆ ಸಂಬಂಧಪಟ್ಟಿದ್ದಲ್ಲ, ಶರೀರಕ್ಕೆ ಸಂಬಂಧಪಟ್ಟಿದ್ದು, ಲೋಕಕ್ಕೆ ಸಂಬಂಧಪಟ್ಟಿದ್ದು. ನಿಮ್ಮಲ್ಲಿ ಕನಸಿದೆ, ಆಸೆ ಇದೆ. ಈಗ ಅದಕ್ಕೆ ಅದು ಹೇಗೆ ಪಡ್ಕೊಳ್ಳೋದು ಅಂತಕ್ಕಂಥ ವಿಷಯ ನಾನು ಈ ಕಡೆಯಿಂದ ಬೋಧಿಸ್ತೀನಿ. ನಿಮ್ಗೆ ಆಗ ಇಷ್ಟ ಆಗುತ್ತೆ, ನೀವು ಇಷ್ಟಪಟ್ಬಿಟ್ರೆ ಸಾಕು, ನಿಮ್ಗೆ ಸಿಗಬಹುದು, ಸಿಗ್ಲಿಕ್ಕೆ ಚಾನ್ಸ್ ಇದೆ. ಸಿಕ್ಬಿಟ್ರೆ ಆಮೇಲೆ ನಾನು ನಿಮಗೆ ದೇವರಾದೆ, ಬೋಧನೆ ಮಾಡೋದು ನಿಮಗೆ ದೇವರಾದ. ಆಮೇಲೆ ಅವ್ರು ಏನ್ ಹೇಳ್ತಾರೆ ಅದೇ ಸತ್ಯ. ಬೈಬಲ್ ಬೇಡ, ಅವಾಗ ಆ ಪ್ರವಾದಿನೇ ಸಾಕು, ಆ ಬೋಧಕನೇ ಸಾಕು. ಏನಾದ್ವಿ? ಪಿಶಾಚಿ ಆರಾಧಕರಾದ್ವಿ. ಇದು ಹೆಚ್ಚು ಸಂಭವಿಸೋದು ಯಾವಾಗ? ಅಂತಿಮ ದಿವಸಗಳಲ್ಲಿ. ಇತ್ತೀಚಿನ ದಿವಸಗಳಲ್ಲಿ ಜನರೆಲ್ಲ ಎಲ್ಲಿದ್ದಾರೆ? ಕ್ರೈಸ್ತ ವಿಶ್ವಾಸಿಗಳು ಎಲ್ಲಿ ಓಡ್ತಾ ಇದ್ದಾರೆ? ಶುಭ ಸಂದೇಶದ ಹಿಂದೆ ಓಡ್ತಾ ಇದ್ದಾರಾ? ಪ್ರವಾದಿಗಳ ಹಿಂದೆ ಓಡ್ತಾ ಇದ್ದಾರಾ? ಪ್ರಾಫೆಟ್ಸ್ ಹಿಂದೆ ಓಡ್ತಾ ಇದ್ದಾರಾ? ಅಥವಾ ರಕ್ಷಕನಾದ ಯೇಸುವಿನ ಹಿಂದೆ ಓಡ್ತಾ ಇದ್ದಾರಾ?
ಎಲ್ಲಿಗೆ ಓಡ್ತಾ ಇದ್ದಾರೆ? ಧ್ಯಾನ ಮಂದಿರಗಳು, ಪ್ರಾರ್ಥನಾ ಸಭೆಗಳಿಗೆ ಓಡ್ತಾ ಇದ್ದಾರೆ ಬ್ಯಾಗ್ ಎತ್ಕೊಂಡು. ಯಾಕೆ ಓಡ್ತಾ ಇದ್ದಾರೆ ಹೇಳಿ? ಕನಸುಗಳು, ಆಸೆಗಳು ಹೊತ್ಕೊಂಡು ಅದನ್ನು ಈಡೇರಿಸ್ಕೊಳ್ಳಿಕ್ಕಾಗಿ ಓಡ್ತಾ ಇದ್ದಾರೆ. ಅದಕ್ಕೋಸ್ಕರ ಪ್ರಾರ್ಥಿಸುವ ಒಂದು ದೊಡ್ಡ ಪೈಶಾಚಿಕ ಕೂಟಗಳು ಮಧ್ಯಸ್ಥಿಕೆ ಪ್ರಾರ್ಥನೆ ಎಂಬ ಟೈಟಲ್ ಇಟ್ಕೊಂಡು ಕೆಲಸ ಮಾಡ್ತಾ ಇದೆ. ನಾವು ನಿಮ್ಮ ಆಸೆಗಳನ್ನ, ಕನಸುಗಳನ್ನ ದೇವರಲ್ಲಿ ಬೇಡಿ ಈಡೇರಿಸ್ಕೊಡ್ತೀವಿ. ಅವ್ರ ದೇವರಲ್ಲಿ ಅವ್ರು ಬೇಡ್ತಾರೆ, ಅದು ಸಿಗುತ್ತೆ. ಜನ ನಂಬೋದೇನು? ದೇವರು ಕೊಟ್ಟು. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಮನುಷ್ಯನಿಗೆ ಕೊಡೋದು ಒಳ್ಳೇದು ಕೊಡ್ತಾರೆ, ಭೌತಿಕವಾಗಿದ್ದು ಕೊಡ್ತಾರೆ. ದೇರ್ ಇಸ್ ಎ ವೇ ಟು ಗಿವ್ ಫಿಸಿಕಲ್ ಆರ್ ಮಟೀರಿಯಲ್ ಬ್ಲೆಸ್ಸಿಂಗ್ ಟು ಅಸ್. ವಾಟ್ ಈಸ್ ದಟ್ ವೇ? Matthew 6:33 is the way. ದೇವರು ಹಾಗಾದ್ರೆ ಭೌತಿಕವಾದ ಒಳಿತು ದೇವರು ನಮಗೇನು ಕೊಡೋದಿಲ್ವಾ ಕೇಳಿದ್ರೆ, ದೇವರಿಂದ ಏನು ಸಿಗೋದಿಲ್ವಾ ಕೇಳಿದ್ರೆ, ಖಂಡಿತವಾಗ್ಲೂ ಸಿಗುತ್ತೆ. ಸಿಗ್ಲಿಕ್ಕೆ ದೇವರೊಂದು ವೇ ಇಟ್ಟಿದ್ದಾರೆ. ಆ ವೇನಲ್ಲೇ ಕೊಡೋದವರು. ಆ ವೇನಲ್ಲೇ ಸಿಕ್ಕಿದ್ರೆ ಅದು ರೈಟ್, ಅದು ದೇವರಿಂದ ಬಂದಿದ್ದು. ಆ ವೇ ಯಾವುದು? ಮತ್ತಾಯ 6:33, ನೀವಾದರೂ ಮೊದಲು ದೇವರ ಸಾಮ್ರಾಜ್ಯಕ್ಕಾಗಿ, ನಿಮ್ಮ ಹೃದಯದ ಒಳಗಡೆ ಮೊದಲು ಫಸ್ಟ್ ದೇವರ ಸಾಮ್ರಾಜ್ಯಕ್ಕಾಗಿ, ಅವರ ಸತ್ಸಂಬಂಧಕ್ಕಾಗಿ ತವಕಪಡಿ. ಇದರೊಂದಿಗೆ, ಈ ತವಕದೊಂದಿಗೆ, ಈ ದೇವರಾಜ್ಯದ ಅನುಭವ, ಪರಿಶುದ್ಧಾತ್ಮನ ಅನುಭವದೊಂದಿಗೆ ಅವೆಲ್ಲವೂ ನಿಮಗೆ ಅವೆಲ್ಲವೂ ಅಂದ್ರೆ ನಿಮ್ಮ ಅಗತ್ಯಗಳು, ನಿಮ್ಮ ಕನಸುಗಳು, ಆಸೆಗಳಲ್ಲ, ನಿಮ್ಮ ಅಗತ್ಯಗಳು. ನಿಮ್ಗೆ ಈ ಲೋಕದಲ್ಲಿ ಸಂತೋಷವಾಗಿ ಪರಿಶುದ್ಧಾತ್ಮನ ಅನ್ಯೋನ್ಯತೆಯಲ್ಲಿ ಪರಸ್ಪರ ದೇವರ ಮಕ್ಕಳು ಅನ್ಯೋನ್ಯವಾಗಿ, ನೆಮ್ಮದಿಯಾಗಿ, ಸಮಾಧಾನಕರವಾಗಿ, ತೃಪ್ತಿಕರವಾಗಿ, ಭಯವಿಲ್ಲದೆ, ನಿರಾಶೆ ಇಲ್ಲದೆ, ಸಂತೋಷಕರವಾಗಿ ಬದುಕಲಿಕ್ಕೆ ಏನೆಲ್ಲ ಅಗತ್ಯ ಇದೆಯೋ ಆ ಅಗತ್ಯಗಳು ನಿಮಗೆ ಕೊಡಲಾಗುವುದು ಅಥವಾ ಸಿಗುವುದು. ಯಾರಿಗೆ ಯಾವ ರೀತಿಯಲ್ಲಿ ದೇವರು ಕೊಡ್ತಾರೆ? ಚರ್ಚಿಗೆ ಹೋದ್ರೆ ಸಿಗುತ್ತೆ ಅಂತ ಅಲ್ಲ ಬರ್ದಿರೋದು. ನಾವು ಪ್ರಾರ್ಥನೆ ಮಾಡಿದ್ವಿ ಪಡ್ಕೊಂಡ್ವಿ ಆ ರೀತಿ ಅಲ್ಲ. ಬೈಬಲ್ ಓದಿದ್ರೆ ಸಿಗುತ್ತೆ ಅಲ್ಲ. ನೀನು ಮೊದಲು ಸೀಕ್ ಯು ಫಸ್ಟ್ ದ ಕಿಂಗ್ಡಮ್ ಆಫ್ ಗಾಡ್ ಅಂಡ್ ಹಿಸ್ ರೈಚಸ್ನೆಸ್ ಅಂಡ್ ಆಲ್ ದೀಸ್ ಥಿಂಗ್ಸ್ ಶಾಲ್ ಬಿ ಆಡೆಡ್ ಆನ್ ಟು ಯು. ಗಾಡ್ ವಿಲ್ ಆಡ್ ದೀಸ್ ಥಿಂಗ್ಸ್ ಟು ಯು. ದೇವರು ನಿನ್ನ ಜೀವನಕ್ಕೆ ಬೇಕಾದ ಅಗತ್ಯಗಳನ್ನು ಪೂರೈಸ್ತಾರೆ ಯಾವಾಗ ನೀನು ಮೊದಲು ನಿನ್ನ ಹೃದಯದಿಂದ ದೇವರ ರಾಜ್ಯಕ್ಕಾಗಿಯೂ ಅವರ ನೀತಿಗಾಗಿಯೂ ನೀನು ತವಕ ಪಡುತ್ತಾ ಬದುಕುವಾಗ. ಆಗ ನೀನು ಏನ್ ಮಾಡೋದಿಲ್ಲ ಅಂದ್ರೆ, ದೇವರಿಂದ ನಿನಗೆ ಎಷ್ಟೇ ಕೋಟಿಗಳು ಬಂದ್ರು, ಅದು ಎಷ್ಟು ದೊಡ್ಡ ಮನೆಗಳು ಬಂದ್ರು, ನೀನು ಅದಕ್ಕೆ ಇಂಪಾರ್ಟೆನ್ಸ್ ಕೊಡಲ್ಲ, ನೀನು ಅದಕ್ಕೆ ಮಹತ್ವ ಕೊಡಲ್ಲ. ನೀನು ಮಹತ್ವ ಕೊಡೋದು ನಿನ್ನ ಒಳಗೆ ಬಂದಿರುವ ದೇವರ ಮಹಿಮೆಯಾದ ಪರಿಶುದ್ಧಾತ್ಮರಿಗೆ. ಯು ವಿಲ್ ಗಿವ್ ಇಂಪಾರ್ಟೆನ್ಸ್ ಓನ್ಲಿ ಟು ದ ಗ್ಲೋರಿಯಸ್ ಹೋಲಿ ಸ್ಪಿರಿಟ್ ಯು ಹ್ಯಾವ್ ರಿಸೀವ್ಡ್ ಇನ್ ಯುವರ್ ಹಾರ್ಟ್. You will not give any importance to the material blessings you have received from God, but you will give importance to the Holy Spirit within you. ಯಾವಾಗ ನೀನು ದೇವರ ರಾಜ್ಯಕ್ಕಾಗಿ, ದೇವರ ನೀತಿಗಾಗಿ ತವಕ ಪಡ್ತಾ ಬದುಕುವಾಗ, ದೇವರಿಂದ ನಿನಗೆ ಭೌತಿಕವಾದ ಆಶೀರ್ವಾದ ಸಿಕ್ಕಿದ್ರೆ ಯಾವುದೇ ಭೌತಿಕ ಆಶೀರ್ವಾದಕ್ಕೆ ನೀನು ಮಹತ್ವ ಕೊಟ್ಕೊಂಡು ಬದುಕಲ್ಲ. ಬದಲಾಗಿ ನಿನ್ನ ಒಳಗೆ ಬಂದಿರುವ ಪರಿಶುದ್ಧಾತ್ಮನಿಗೂ ನಿನಗೆ ಉಚಿತವಾಗಿ ಸಿಕ್ಕಿರುವ ದೈವ ನೀತಿಗೂ ನೀನು ಮಹತ್ವ ಕೊಟ್ಕೊಂಡು ಅದರಲ್ಲಿ ಬದುಕ್ತೀಯ. ಯೋಬ ಹೇಳ್ತಾನಲ್ವಾ, ದೇವರು ಕೊಟ್ಟರು, ಈಗ ದೇವರು ತಗೊಂಡ್ರು, ದೇವರು ನಮ್ಮಕ್ಕೆ ಸ್ತೋತ್ರ. ಬರೀ ಕೈಯಲ್ಲಿ ಬಂದೆ ತಾಯಿಯ ಗರ್ಭದಿಂದ, ಬರೀ ಕೈಯಲ್ಲೇ ಇಲ್ಲಿಂದ ಹೋಗ್ತೀನಿ. ಏನಾಯ್ತು ಈಗ ನನಗೆ? ಏನು ತೊಂದರೆ ಇಲ್ಲ, ಐ ಹ್ಯಾವ್ ನೋ ಪ್ರಾಬ್ಲಮ್. ಬರೀ ಕೈಯಲ್ಲಿ ಬಂದೆ, ದೇವರಲ್ಲಿ ನಂಬಿಕೆ ಇಟ್ಕೊಂಡು ಬದುಕಿದೆ, ದೈವ ಭಯದಲ್ಲಿ ಬದುಕಿದೆ, ಅನೇಕ ರೀತಿಯಲ್ಲಿ ದೇವರು ನನ್ನನ್ನು ಆಶೀರ್ವಾದ ಮಾಡಿದ್ರು. ಈಗ ಸುಮಾರು ವರ್ಷ ಆದ್ಮೇಲೆ ದೇವರು ಎತ್ಕೊಂಡ್ರು. ದೇವರು ನಮಗೆ ಸ್ತೋತ್ರ ಆಗಲಿ. ಯಾಕಂದ್ರೆ ಅವನ ಹೃದಯ ಅದ್ರ ಮೇಲೆ ಅಲ್ಲ ಇದ್ದಿತ್ತು. ಅವನ ಹೃದಯ ಯೇಸುವಿನ ಮೇಲೆ, ಅವನ ಹೃದಯ ದೇವರ ಮೇಲೆ, ಸೃಷ್ಟಿಕರ್ತನ ಮೇಲೆ ಇದ್ದಿದ್ರಿಂದ ಅವನಿಗೆ ಒಂದು ಸತ್ಯದ ಅರಿವಿತ್ತು. ನಾನು ಬರಬೇಕಾದ್ರೂ ಬರೀ ಕೈಯಲ್ಲಿ ಬಂದೆ, ಹೋಗಬೇಕಾದ್ರೂ ಏನು ಹೊತ್ಕೊಂಡು ಹೋಗಲ್ಲ, ಬರೀ ಕೈಯಲ್ಲೇ ಹೋಗ್ತೀನಿ. ನಾನು ಬಂದಿದ್ದು ದೇವರಿಂದ, ನಾನು ಬದುಕ್ತಾ ಇರೋದು ದೇವರ ಕೃಪೆಯಿಂದ, ನಾನು ಹೋಗೋದು ಆ ದೇವರ ಬಳಿಗೆ. ಅಷ್ಟೇ ಜೀವನ, ಅದಲ್ಲದೆ ಬೇರೆ ಏನಿದೆ? ಯಾಕೆ ಹೊಟ್ಟೆ ಕಿಚ್ಚು ಪಡ್ಬೇಕು ಅವ್ರ ಮೇಲೆ, ಇವ್ರ ಮೇಲೆ? ಯಾಕೆ ಬೇಜಾರು ಮಾಡ್ಕೋಬೇಕು? ಏನೋ ನಷ್ಟವಾಗಿ ಹೋದ್ರೆ
ಸ್ವರ್ಗ ನಷ್ಟ ಆಗಿಲ್ವಲ್ಲ, ನನಗೇನು ಪರಿಶುದ್ಧಾತ್ಮರು ನಷ್ಟವಾಗಿಲ್ವಲ್ಲ, ಸಂಬಂಧ ನಷ್ಟವಾಗಿಲ್ವಲ್ಲ. ಕುರಿಗಳು ತಾನೇ, ಒಂಟೆಗಳು ತಾನೇ ನಷ್ಟವಾಗಿರೋದು, ಮಕ್ಕಳು ತಾನೇ ನಷ್ಟವಾಗಿರೋದು. ಪವಿತ್ರಾತ್ಮರಿಂದ ನನ್ನ ಬಿಟ್ಟು ಹೋಗಿಲ್ವಲ್ಲ. 10 ಜನ ಮಕ್ಕಳು ಬಿಟ್ಟು ಹೋದ್ರು. ಬರ್ಬೇಕಾದ್ರೆ 10 ಜನ ಮಕ್ಕಳನ್ನ ಕರ್ಕೊಂಡ ಬಂದೆ ಭೂಮಿಗೆ ನಾನು? ಇಲ್ಲ. ಹೆಂಡತಿ ಬಿಟ್ಟು ಹೋದ್ಲು, ಬರ್ಬೇಕಾದ್ರೆ ಹೆಂಡತಿನ ಕರ್ಕೊಂಡ ಬಂದೆ ನಾನು. ಶರೀರದಲ್ಲಿರೋ ಆರೋಗ್ಯ ಬಿಟ್ಟು ಹೋಯ್ತು, ಬರ್ಬೇಕಾದ್ರೆ ಆರೋಗ್ಯ ತಗೊಂಡ ಬಂದೆ ನಾನು. ಬರೀ ಕೈಯಲ್ಲಿ ಬಂದೆ. ದೇವರು ನನಗೊಂದು ಆತ್ಮವನ್ನು ಕೊಟ್ಟರು, ಈ ದೇಹದಲ್ಲಿ ಇರಿಸಿದ್ರು, ನಾನು ಆತ್ಮ ತಗೊಂಡು ಬಂದೆ ಅಷ್ಟೇ. ದೇವರು ಕೊಟ್ಟ ಆತ್ಮದಿಂದ ನಾನು ಇಲ್ಲಿಗೆ ಬಂದೆ. ಈಗ ಅದನ್ನಷ್ಟು ಆಗಿಲ್ಲ, ಅದು ಉಳಿಸ್ಕೊಂಡಿದ್ದೀನಿ. 7 ಜನ ಗಂಡು ಮಕ್ಕಳು, 3 ಜನ ಹೆಣ್ಣು ಮಕ್ಕಳು ಹೋದ್ರು, ಸತ್ತು ಹೋದ್ರು ಒಂದೇ ದಿನದಲ್ಲಿ. ದೇವರ ನಾಮಕ್ಕೆ ಸ್ತೋತ್ರ ಅಂದ್ರು. ಎಲ್ಲ ಒಂಟೆ ಕುರಿ ಸಾಕು ಪ್ರಾಣಿಗಳು 1000 ಗಟ್ಟಲೆ ಸತ್ತೋಯ್ತು, ಸ್ತೋತ್ರ ಅಂತ ಹೇಳಿದ. ಅವನ ಬೆಳೆ ಕಷ್ಟಪಟ್ಟು ಬೆಳೆದಿದ್ದೆಲ್ಲ ಹೋಯ್ತು, ಸ್ತೋತ್ರ. ಜೀವನ ಸಂಗಾತಿ ಬಿಟ್ಟು ಹೋದ್ಲು, ಸ್ತೋತ್ರ. ಆರೋಗ್ಯ ಕೈ ಬಿಟ್ಟು ಹೋಯ್ತು, ಸ್ತೋತ್ರ. ಎಲ್ಲದಕ್ಕೂ ಸ್ತೋತ್ರ ಮಾಡ್ದ. ಕಾರಣ ಏನು? ಕಾರಣ ಏನು ಅಂದ್ರೆ ಯೋಬನಿಗೆ ನಿತ್ಯತೆಯಲ್ಲಿ ನಂಬಿಕೆ ಇತ್ತು. ಅವನು ಹೇಳ್ತಾನೆ, ನನ್ನ ದೇಹ ಹೀಗೇ ಕೊಳತು ಹೋದ್ರು ನಾನು ಒಂದು ದಿನ ಮಹಿಮೆ ಉಳ್ಳ ತೇಜಸ್ಸಿನಿಂದ ಕೂಡಿದ ಒಂದು ದೇಹದಿಂದ ನನ್ನ ದೇವರನ್ನ ನಾನು ನೋಡ್ತೇನೆ. ಐ ವಿಲ್ ಸಿ ಮೈ ಗಾಡ್ ಒನ್ ಡೇ ವಿತ್ ಗ್ಲೋರಿಯಸ್ ಬಾಡಿ. ಆ ಗ್ಯಾರಂಟಿ ಅವನ ಒಳಗಡೆ ಇತ್ತು. 19:26. ಪ್ರೈಸ್ ಗಾಡ್. 19:25 ಓದಿ ನೋಡೋಣ. ನಾನಂತೂ ಬಲ್ಲೆ ಹಾ, ನನ್ನ ಉದ್ಧಾರಕ ಜೀವ ಸ್ವರೂಪನೆಂದು. ನಾನಂತೂ ಬಲ್ಲೆ ನನ್ನ ರಕ್ಷಕ, ನನ್ನ ಉದ್ಧಾರಕ, ಜೀವ ಸ್ವರೂಪನೆಂದು. ಕಡೆಯ ದಿನದಂದು. ಕೇಳಿಸ್ಕೊಳ್ಳಿ, ಕಡೆಯ ದಿನದಂದು. ಅವನಿಗೆ ನಂಬಿಕೆ ಇತ್ತು ನೋಡಿ. ಯೋಬನಿಗೆ ಒಂದು ನಂಬಿಕೆ ಇತ್ತು. ಅವನೊಬ್ಬ ವಿಶ್ವಾಸಿ ಆಗಿದ್ದ. ಅವನಿಗೆ ಶುಭ ಸಂದೇಶ ಎಲ್ಲ ಇರಲಿಲ್ಲ, ಆದ್ರೂ ಅವನೊಳಗಡೆ ವಿಶ್ವಾಸ ಇತ್ತು. ಅವನಿಗೆ ಕನ್ವೆನ್ಷನ್ ಇರಲಿಲ್ಲ, ವಿಶ್ವಾಸ ಇತ್ತು. ಯಾಕೆ ಗೊತ್ತಾ? ವಿಶ್ವಾಸ ಹಾಳು ಮಾಡುವ ಕಳ್ಳ ಪ್ರವಾದಿಗಳು ಅಂದು ಬಂದಿರಲಿಲ್ಲ. ಅಂತಿಮ ದಿನದಲ್ಲಿ ಅವ್ರು ಹೆಚ್ಚು ಬರ್ತಾರೆ ಅಂತ ಹೇಳಿದ್ರು, ಬಂದಿದ್ದಾರೆ. ಈಗ ಅದಲ್ಲೇ ಇರಲಿ, ಅದು ಹಾಗೆ ಕೈ ಬೆರಳು ಅಲ್ಲೇ ಇಟ್ಕೊಳ್ಳಿ. ಅಲ್ಲಿ ಇಟ್ಕೊಂಡು ಮತ್ತಾಯನ ಶುಭ ಸಂದೇಶದಲ್ಲಿ ನಾವು ಫಸ್ಟ್ ಓದಿದಲ್ವಾ, ಆ ವಾಕ್ಯದ ನೆಕ್ಸ್ಟ್ ವಾಕ್ಯ ಓದಿ ಏನಂತ ಇದೆ ನೋಡೋಣ. ಅಂತಿಮ ದಿನದಲ್ಲಿ, ಆ ದಿವಸಗಳಲ್ಲಿ ಅನೇಕರು ವಿಶ್ವಾಸ ಭ್ರಷ್ಟರಾಗುವರು, ಒಬ್ಬರಿಗೊಬ್ಬರು ದ್ರೋಹ ಮಾಡ್ತಾರೆ, ದ್ವೇಷಿಗಳಾಗ್ತಾರೆ ಅಂತ ಇದೆಯಲ್ಲ. ಅದಾದ್ಮೇಲೆ ನೆಕ್ಸ್ಟ್ ವಾಕ್ಯ ಏನಿದೆ? ಅನೇಕ ಸುಳ್ಳು ಪ್ರವಾದಿಗಳು, ಫಾಲ್ಸ್ ಪ್ರಾಫಿಟ್ಸ್, ಸುಳ್ಳು ಪ್ರವಾದಿಗಳು ತಲೆ ಎತ್ತಿಕೊಂಡು ಎಷ್ಟೋ ಮಂದಿ ಕ್ರೈಸ್ತರನ್ನ ಅಥವಾ ವಿಶ್ವಾಸ ಇರುವವರನ್ನ ವಂಚಿಸುತ್ತಾರೆ. ಕ್ರೈಸ್ತರ ಸಭೆಯನ್ನ, ಕ್ರೈಸ್ತರ ಸಮೂಹವನ್ನ ವಂಚಿಸುವಂತವ್ರು ಯಾರು? ಹಾಗಾದ್ರೆ ಸುಳ್ಳು ಪ್ರವಾದಿಗಳು. ಇವ್ರು ಎಲ್ಲಿಂದ ಬಂದ್ರು? ಒಳಗಡೆಯಿಂದ ಬಂದಿದ್ದು, ಹೊರಗಡೆಯಿಂದ ಬಂದಿದ್ದಲ್ಲ, ಅನ್ಯ ಧರ್ಮದಿಂದ ಬಂದಿದ್ದಲ್ಲ. ಕ್ರೈಸ್ತ ಸಭೆ ಒಳಗಡೆಯಿಂದ, ಕರಿಸ್ಮ್ಯಾಟಿಕ್ ಗ್ರೂಪ್ ಒಳಗಡೆಯಿಂದ, ಪ್ರೇಯರ್ ಗ್ರೂಪ್ ಒಳಗಡೆಯಿಂದ ಮೈಕ್ ಹಿಡ್ಕೊಂಡು ಬಂದು ಪವಾಡಗಳನ್ನ ಮಾತ್ರ ಮಾಡಿಕೊಂಡು ಜನರನ್ನ ಎಳ್ಕೊಂಡು ಹಣವನ್ನ ಲುಟಿ ಮಾಡ್ಕೊಂಡು ಹೋಗುವ ಎಷ್ಟೋ ಕಳ್ಳ ಸುಳ್ಳು ಪ್ರವಾದಿಗಳು, ಬೋಧಕರುಗಳು ಇವತ್ತು ನಮಗೆ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅವರಿಂದನೇ ಓಡ್ತೀವಿ ಓಡ್ತೀವಿ ಓಡ್ತೀವಿ. ನನ್ನ ಮಾತಲ್ಲ, ಅನೇಕ ಕಳ್ಳ ಪ್ರವಾದಿಗಳು, ಸುಳ್ಳು ಪ್ರವಾದಿಗಳು ಬಂದು ಅನೇಕರನ್ನ ವಂಚಿಸ್ತಾರೆ. ವಂಚಿಸ್ತಾರೆ ಏನು? ವಿಶ್ವಾಸದಿಂದ ಸಪರೇಟ್ ಮಾಡ್ತಾರೆ, ನಿತ್ಯತೆಯಿಂದ ಸಪರೇಟ್ ಮಾಡಿ ಲೌಕಿಕ ಆಶೀರ್ವಾದದ ಕಡೆಗೆ ತಳ್ತಾರೆ ಜನರನ್ನ. ನಮ್ಮ ಮನಸ್ಸು, ಹೃದಯ ಎಲ್ಲಿ ಎಲ್ಲಿ ಹೋಗುತ್ತೆ? ಲೌಕಿಕ ಆಶೀರ್ವಾದಗಳ ಕಡೆಗೆ ಹೋಗುತ್ತೆ. ನೀವೇ ಪ್ರಾಮಾಣಿಕವಾಗಿ ಹೇಳಿ, ಯೇಸು ಈಗ ಬರ್ತಾರೆ, ಇವತ್ತು ಸಂಜೆ 9:30 ಜೀಸಸ್ ಕ್ರೈಸ್ಟ್ ಬರ್ತಾರೆ, ನಿಮ್ಗೆಲ್ರಿಗೂ ನಿತ್ಯ ಜೀವ ಕೊಡ್ತಾರೆ, ನಿಮ್ಮನ್ನೆಲ್ಲ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಒಳಗಡೆ ಪರಮಾನಂದ ಉಂಟಾಗುತ್ತೆ, ಆವೇಶ ಉಂಟಾಗುತ್ತೆ ನನಗೆ ಗೊತ್ತಿಲ್ಲ. ಆದ್ರೆ ಈಗ ಬೋಧನೆ ಸಮಯದಲ್ಲಿ ನಾನೇನಾದ್ರೂ ಯೇಸು ಕ್ರಿಸ್ತರು ಖಂಡಿತವಾಗ್ಲೂ ನೀವು ಯಾರೆಲ್ಲ ಏನೆಲ್ಲ ಕನಸು ಹೊತ್ಕೊಂಡು ಬಂದಿದ್ದೀರೋ, ಏನೆಲ್ಲ ದುಃಖ ಹೊತ್ಕೊಂಡು ಬಂದಿದ್ದೀರೋ, ಏನೆಲ್ಲ ಆಸೆ ಬಯಕೆಗಳನ್ನ, ಬೇಡಿಕೆ ಕೋರಿಕೆಗಳನ್ನ ಹೊತ್ಕೊಂಡು ಬಂದಿದ್ದೀರೋ, ಈಗಲೇ ಈ ಕ್ಷಣವೇ ಎಲ್ಲವನ್ನ ಈಡೇರಿಸ್ತಾರೆ ಯೇಸು ನಾಮದಲ್ಲಿ ಅಂತ ಹೇಳಿ ಒಂದು 3-4 ಜನರದ್ದು ಕೋರಿಕೆಯನ್ನ ನಾನು ಬಾಯಲ್ಲಿ ಹೇಳ್ಬಿಟ್ರೆ ನೀವೆಲ್ಲರೂ ನಂಬಿಕೆಯಿಂದ ಚಪ್ಪಾಳೆ ಹೊಡೆದು ಮೈಯೆಲ್ಲ ಜುಮ್ ಆಗಿ ನೀವು ಅಷ್ಟು ಸಂತೋಷವಾಗಿ ಹೋಗಿ ಇನ್ನೂ 10 ಜನಕ್ಕೆ ಹೇಳ್ತೀರಿ. ಆಗ ತಿಳ್ಕೋಬೇಕು ನಿಮ್ ವಿಶ್ವಾಸ ಎಲ್ಲಿದೆ ಅಂತ. ನೀವು ವಂಚನೆ ಒಳಗಾಗಿದ್ದೀರಾ, ಗಟ್ಟಿಯಾಗಿದ್ದೀರಾ ಅಂತ ಅದರಲ್ಲೇ ಗೊತ್ತಾಗುತ್ತೆ. ಯೇಸು 9:30 ರಾತ್ರಿ ಇವತ್ತು ಬರ್ತಾರೆ,
ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ, ನಿಮ್ಮನ್ನು ರೂಪಾಂತರಿಸ್ತಾರೆ ಅಂದ್ರೆ ನಿಮ್ಮ ಮೈ ಜುಮ್ ಅಂತ ಇದೆಯಾ? ಇಲ್ಲ. ಹೃದಯದೊಳಗಡೆ ಉತ್ಸಾಹ ಬರ್ತಾ ಇದೆಯಾ? ಇಲ್ಲ. ಕೇಳಿಸ್ಕೊಳ್ತಾ ಇದೀವಿ ಅಷ್ಟೇ ಅಲ್ವಾ? ಅದೇ ಯೇಸು ಇಲ್ಲಿದ್ದಾರೆ, ಈಗ ಕಾರ್ಯ ಮಾಡ್ತಾರೆ. ನಿಮ್ಮ ಮನಸ್ಸಲ್ಲಿ ಏನ್ ದುಃಖ ಇದೆಯೋ ಗೊತ್ತಿಲ್ಲ ಅಲ್ವಾ? ಮನೆ ಇಲ್ಲ, ಸಾಲ ತೀರ್ಬೇಕು, ಇವರೆಲ್ಲ ಸಾಲ ತೀರಿಸ್ತಾರೆ, ನಂಬಿಕೆ ಇಡಿ ಅಂತ ಹೇಳಿ ಅಲ್ಲ, ತೀರ್ಬಿಟ್ರೆ ಖುಷಿಯೋ ಖುಷಿ, ನಾಳೆ ಸಾಕ್ಷಿ ಹೇಳ್ಬಿಡ್ತೀರಿ, ಮುಖ ಅರಳುತ್ತೆ. ನಾವು ಅಷ್ಟೊಂದು ಲೋಕಕ್ಕೆ ಅಟ್ಯಾಚ್ ಆಗ್ಬಿಟ್ಟಿದೀವಿ. ಇದೆಲ್ಲ ಈ ಸುಳ್ಳು ಪ್ರವಾದಿಯಿಂದ ಬರ್ತಕ್ಕಂಥದ್ದು. ಇದರ ಹಿಂದಿರುವ ಸ್ಪಿರಿಟ್, ಈವಿಲ್ ಸ್ಪಿರಿಟ್ ಇವತ್ತು ನಡೀತಾ ಇರೋದೇ ಅದು. ಸತ್ಯ ವಿಶ್ವಾಸಕ್ಕೆ ಮರಳಿ ಬನ್ನಿ. ಈಗ ಯೋಬನಿಗೆ ಓದಿ. ಯೋಬನ ಕಾಲದಲ್ಲಿ ಈ ಸುಳ್ಳು ಪ್ರವಾದಿಗಳಿರ್ಲಿಲ್ಲ, ಆದ್ರಿಂದ ಅವನೊಳಗಡೆ ಒಂದು ನಂಬಿಕೆ ಐತೆ. ಏನು? 25ನೇ ವಾಕ್ಯ ಈಗ ಓದಿ, ಅರ್ಥ ಆಗುತ್ತೆ. ನಾನಂತೂ ಬಲ್ಲೆ ನನ್ನ ಉದ್ಧಾರಕ ಜೀವ ಸ್ವರೂಪನೆಂದು, ನನ್ನ ರಕ್ಷಕ ಜೀವಂತನೋ ಜೀವ ಸ್ವರೂಪನೋ ಎಂದು, ಕಡೆಯ ದಿನದಂದು ಕೇಳಿಸ್ಕೊಳ್ಳಿ, ಕಡೆಯ ದಿನದಂದು ದರೆಗಾತ ಇಳಿದು ಬರುವನೆಂದು, ನನ್ನ ಚರ್ಮ ಹೀಗೆ ಬಿರಿದು ಹಾಳಾದರೂ, ನನ್ನ ಚರ್ಮ ಬಿರಿದು ಹೀಗೆ ಹಾಳಾಗಿ ಹೋದ್ರು, ದೇಹದಾರಿಯಾಗಿಯೇ ಏನಾಗಿಯೇ? ಈ ದೇಹ ಬಿರಿದು ಹಾಳಾಗಿ ಹುಳ ಹಿಡಿದು ಹೋದ್ರು ನಾನು ಮತ್ತೆ ದೇಹದಾರಿಯಾಗಿ ಅಂತ ಹೇಳ್ತಾ ಇದ್ದೇನೆ. ಅಂದ್ರೆ ದೇಹವನ್ನ ಧರಿಸಿಕೊಂಡು, ದೇಹ ಉಳ್ಳವನಾಗಿ, ಹೆಣವಾಗಿ ಅಂತಲ್ಲ, ನಾನು ದೇಹ ಉಳ್ಳವನಾಗಿಯೇ, ದೇಹದಾರಿಯಾಗಿಯೇ ನಾನು ನೋಡುವೆನು ದೇವರನ್ನು. ಹಾಲೆಲೂಯ್ಯ. ಮುಂದಕ್ಕೆ ಏನಾದ್ರು ಇದೆಯಾ? ಕಣ್ಣಾರೆ ಆತನನ್ನು ಕಾಣುವೆನು, ಮತ್ತೊಬ್ಬನಾಗಿ, ಅಂದ್ರೆ ದೆವ್ವ ಆಗಿ ನೋಡಲ್ಲ ನಾನು, ಇನ್ಯಾರು ಆಗಿ ನೋಡೋದಿಲ್ಲ, ನಾನಾಗೆ ನೋಡುವೆನು. ನಾನೇ ನೋಡ್ತೀನಿ ನನ್ನ ದೇವರನ್ನ. ಐ ಮೈ ಸೆಲ್ಫ್ ವಿಲ್ ಸಿ ವಿತ್ ಮೈ ಓನ್ ಐಸ್. ಐ ವಿಲ್ ಸಿ ಮೈ ಲಾರ್ಡ್ ವಿತ್ ಮೈ ಓನ್ ಐಸ್ ಒನ್ ಡೇ ವಿತ್ ಎ ಗ್ಲೋರಿಯಸ್ ಬಾಡಿ. ದಟ್ಸ್ ಮೈ ಫೇತ್. ಆ ನಂಬಿಕೆ ಯೋಬನ ಒಳಗಡೆ ಇತ್ತು. ಅದಕ್ಕೆ ಯೋಬ ಜಾಸ್ತಿ ಟೆನ್ಷನ್ ಮಾಡ್ಕೊಳ್ಳಿಲ್ಲ. ಜಾಸ್ತಿ ಫ್ರೆಂಡ್ಸ್ ಎಲ್ಲ ಬಂದು ಅದು ಇದು ಹೇಳಿದ್ಮೇಲೆ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡ. ಅದಕ್ಕೆ ಫ್ರೆಂಡ್ಸ್ ಸಹವಾಸ ಮಾಡಬೇಡಿ ಆಯ್ತಾ? ಫ್ರೆಂಡ್ಸ್ ಸಹವಾಸ ಮಾಡೋದಾದ್ರೆ ಚೂಸ್ ಮಾಡಿ. ಮೊದಲು ಈ ಫ್ರೆಂಡ್ ವಿಶ್ವಾಸಿನ ಅಂತ ಕಂಡುಕೊಳ್ಳಿ. ಸಿಕ್ಕವ್ರ ಜೊತೆಗೆಲ್ಲ ಫ್ರೆಂಡ್ಶಿಪ್ ಫೆಲೋಶಿಪ್ ಇಟ್ಕೋಬೇಡಿ. ಇವತ್ತು ಎಷ್ಟೋ ಜನ ಈ ಜೊತೆಯಲ್ಲಿ ಕರೀತಾರೆ, ಅಲ್ಲಿ ಹೋಗೋಣ, ಆ ಬ್ರದರ್ ಹತ್ರ ಹೋಗೋಣ, ಒಳ್ಳೇದಾಗತ್ತಂತೆ, ಅದೇ ಮಾಟ ಮಂತ್ರಕ್ಕೆ ಕರಿತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಅಷ್ಟೇ, ಬೇರೆ ಏನು ನನಗೆ ಹೇಳಲಿಕ್ಕಿಲ್ಲ. ನಿನ್ ವಿಶ್ವಾಸ ಇರೋದನ್ನು ಹಾಳು ಮಾಡ್ತಾರೆ. ಅಲ್ಲಿ ಪ್ರೇಯರ್ಗೆ ಹೋಗೋಣ, ಆ ಬ್ರದರ್ ತಲೆ ಮೇಲೆ ಕೈ ಇಟ್ಟು ಎಲ್ಲ ಹೇಳ್ಬಿಡ್ತಾರೆ, ಆಮೇಲೆ ಹೇಳ್ದಂಗೆ ಆಗತ್ತಂತೆ. ಹೋದ್ರೆ ಹಾಳಾಗಿ ಹೋಗ್ತೀರ ಅಷ್ಟೇ. ಏನ್ ಪ್ರಯೋಜನ ಎಲ್ಲ ಹೇಳಿ? ನಾನೇ ಹೇಳ್ತೀನಲ್ವ ಇಲ್ಲಿ ನಿಂತ್ಕೊಂಡೀಗ, ನಿನ್ನ ಒಳಗಡೆ ಪಾಪ ಇದೆ, ನೀನ್ ಆ ಪಾಪ ಇಟ್ಕೊಂಡು ಸತ್ತೋದ್ರೆ ನರಕಕ್ಕೆ ಹೋಗ್ತೀಯ. ಪಾಪಕ್ಕೆ ವಿಮುಖನಾಗು, ದೇವರ ಕಡೆ ತಿರುಗು. ಯೇಸು ಸ್ವಾಮಿ ನಿನ್ನ ಪಾಪಗಳನ್ನ ಕ್ಷಮಿಸ್ತಾರೆ, ನಿನಗೆ ನಿತ್ಯ ಜೀವ ಸಿಗುತ್ತೆ. ಇದಕ್ಕಿಂತ ಇನ್ನೇನ್ ಬೇಕು? ಇನ್ನೇನ್ ಹೇಳ್ಬೇಕು? ಇನ್ ಕೈ ಮೇಲೆ ಇಟ್ಕೊಂಡು ಏನ್ ಹೇಳ್ಬೇಕು? ಹೆಸರು ಹೇಳ್ಬೇಕಾ? ತಾತನ ಹೆಸರು, ಅಜ್ಜನ ಹೆಸರು, ಅಜ್ಜಿ ಹೆಸರು, ಫೋನ್ ನಂಬರು, ಕಾಂಟ್ಯಾಕ್ಟ್ ನಂಬರು, ಅಡ್ರೆಸ್, ಸ್ಟ್ರೀಟ್ ಎಲ್ಲ ಹೇಳ್ಬೇಕಾ? ಅದು ಹೇಳ್ದಾಗ ನಿನಗೆ ವಿಶ್ವಾಸ ದೇವ್ರ ಮೇಲೆ ಹೋಗುತ್ತಾ, ಹೇಳ್ದವನ ಮೇಲೆ ಹೋಗುತ್ತಾ? ನೀವೇ ಹೇಳಿ. ದೇವರ ಮೇಲೆ ಇದ್ದಿದ್ರೆ ಈ ಬೈಬಲ್ ಓದಿದ್ರೆ ಸಾಕಲ್ವಾ? ದೇವರ ಮೇಲೆ ನಿಮಗೆ ವಿಶ್ವಾಸ ಇದ್ರೆ ಈ ವಾಕ್ಯ ಸಾಕಲ್ವಾ? ಅಂತಿಮ ದಿನಗಳಲ್ಲಿ ಅನೇಕ ಸುಳ್ಳು ಪ್ರವಾದಿಗಳು ಬರ್ತಾರೆ. ಬಂದೇನ್ ಮಾಡ್ತಾರೆ? ಇಷ್ಟ ಬಂದಿದ್ದು ಹೇಳ್ತಾರೆ, ಇಷ್ಟ ಬಂದಿದ್ದು ಮಾಡ್ತಾರೆ. ಮತ್ತೆ ಮಾಡೋದೆಲ್ಲ ಯಾರ ಹೆಸರಲ್ಲಿ? ಯೇಸು ಕ್ರಿಸ್ತನ ಹೆಸರಲ್ಲಿ. ಇನ್ ದ ನೇಮ್ ಆಫ್ ಜೀಸಸ್ ಕ್ರೈಸ್ಟ್ ಓನ್ಲಿ ದೇ ಆರ್ ಡೂಯಿಂಗ್ ಅಂಡ್ ಸೇಯಿಂಗ್ ಆಲ್ ದೀಸ್ ನಾನ್ಸೆನ್ಸ್ ಥಿಂಗ್ಸ್ ಅಂಡ್ ಫೂಲಿಶ್ ಪೀಪಲ್ ವಿಲ್ ಬಿಲೀವ್. ಮೂರ್ಖತನದಲ್ಲಿರ್ತಕ್ಕಂಥ ಜನರು ಅದನ್ನು ನಂಬ್ತಾರೆ, ವಿಶ್ವಾಸ ಕಳ್ಕೊಳ್ತಾರೆ. ಒಬ್ಬ ವಿಶ್ವಾಸದಲ್ಲಿ ದೃಢವಾಗಿ ನಿಂತ, ಅವನ ಒಳಗಡೆ ಆ ವಿಶ್ವಾಸ ಇತ್ತು, ನನ್ನ ಅಪ್ಪ ಮರಳಿ ಬರ್ತಾರೆ, ಈ ದೇಹ ಹೋದ್ರೂ ಪರವಾಗಿಲ್ಲ, ನನಗೆ ಮತ್ತೆ ದೇಹ ಸಿಗುತ್ತೆ. ಪ್ರಭು ಯೇಸು ಮರಳಿ ಬರುವಾಗ ಈ ದೀನ ದೇಹವನ್ನು ಅವರು ರೂಪಾಂತರ ಪಡಿಸಿ ತಮ್ಮ ತೇಜೋಮಯ ದೇಹದಂತೆ, ಬೆಳಕಿನ ದೇಹದಂತೆ ಮಾಡ್ತಾರೆ. ಇವನ್ ಫೈತಿಗೆ ನಾವು ಬರಬೇಕು. ತುಂಬಾ ಕಷ್ಟ ಈಗ ಬರೋದು, ಆಯ್ತಾ? ಈಗ ನಾವು ಏನಾಗ್ಬಿಟ್ಟಿದೆ ಅಂದ್ರೆ, ಏನಾದ್ರೂ ಒಂದು ಇಲ್ಲಿ ಕೆಳಗಡೆ ಬಿದ್ರೆ, ಒಂದು ಚಿನ್ನದ ಕಾಯಿನ್ ಬಿದ್ರೆ, ಅದ್ರ ಮೇಲೆ ಒಂದು 100 ಕ್ವಿಂಟಲ್ ಮಣ್ಣು ಬಿದ್ರೆ ವಾಪಸ್ ಆದಂತೆ ಚಿನ್ನದ ಕಾಯಿನ್ ತೆಗಿಬೇಕಾದ್ರೆ ಎಷ್ಟು ಮಣ್ಣು ತೆಗಿಬೇಕು? ಆ 100 ಕ್ವಿಂಟಲ್ ಮಣ್ಣು ತೆಗಿಬೇಕು ಫಸ್ಟು, ಆಗ್ಲೇ ಆ ಚಿನ್ನದ ಕಾಯಿನ್ ಸಿಗೋದು. ಚಿನ್ನ ಇದೆ ಅಲ್ಲಿ, ಆದ್ರೆ ಈ ಮಣ್ಣೆಲ್ಲ ತೆಗಿಬೇಕಲ್ಲ. ಈಗ ಈ ಚಿನ್ನದ ಅದ್ರ ತೆಗಿಬೇಕಾದ್ರೆ ಕಿಲೋಮೀಟರ್ ಗಟ್ಟಲೆ ಒಳಗೆ ಹೋಗ್ತಾರಂತೆ.
ಎಷ್ಟೋ ಟನ್ಸ್ ಮಣ್ಣನ್ನು ತೆಗಿತಾರಂತೆ. ಅಷ್ಟು ಟನ್ ಗಟ್ಟಲೆ ಮಣ್ಣು ತೆಗೆದ ಮೇಲೆ ಚಿನ್ನದ ಅದಿರು ಸಿಗೋದು. ಅದೇ ತರ ನಮ್ಮ ಮನಸ್ಸಿನ ಒಳಗಡೆ ಅವಿಶ್ವಾಸದ ಡರ್ಟ್ ತುಂಬ್ಕೊಬಿಟ್ಟಿದೆ. ಅವಿಶ್ವಾಸದ ಕೊಳೆ ಮನುಷ್ಯನ ಮನಸ್ಸಿನ ಒಳಗಡೆ ಪಿಶಾಚಿ ಎಷ್ಟೋ ವರ್ಷಗಳಿಂದ ಹಾಕಿ 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 ಅದು ತುಂಬ್ಕೊಂಡ್ಬಿಟ್ಟಿದೆ. ಒಂದು ವೇಳೆ ನಿಮ್ಮ ಒಳಗಡೆ ಗೋಲ್ಡ್ ಇರ್ಬೋದು, ಜೀಸಸ್ ಇರ್ಬೋದು, ಆದ್ರೆ ಅದು ನಿಮಗೆ ಕಾಣ್ತಾ ಇಲ್ಲ. ಈಗ ನಿಮಗೆ ಕಾಣ್ತಾ ಇರೋ ಪೂರ್ತಿ ಬೇರೆ ಏನೋ. ಜೀಸಸ್ನ ಪಡ್ಕೊಂಡ್ರೆ ಇರ್ತಾರೆ. ನಾನು ಹೇಳ್ತಾ ಇರೋದು ಪಡ್ಕೊಂಡವ್ರ ಬಗ್ಗೆ. ಪಡ್ಕೊಂಡವರೇ ಹೋಗ್ಬಿಟ್ಟಿದ್ದಾರೆ ಎಷ್ಟೋ ಜನ. ಆದ್ರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಕೂಡ ಅಂತಿಮ ಕಾಲದ ಒಂದು ಸೂಚನೆ. ಯಾವುದು? ಕ್ರೈಸ್ತರು, ಕ್ರೈಸ್ತ ವಿಶ್ವಾಸಿಗಳು, ಕ್ರೈಸ್ತ ಸಭೆ ಇಂದು ವಿಶ್ವಾಸವಿಲ್ಲದೆ, ಯಾವ ವಿಶ್ವಾಸ? ನಿತ್ಯತೆಗೆ ನಮ್ಮನ್ನ ಸೇರಿಸುವಂತ ವಿಶ್ವಾಸ, ಅಮರ ಜೀವಕ್ಕೆ ನಮ್ಮನ್ನ ಕನೆಕ್ಟ್ ಮಾಡುವಂತಹ ಆ ಸತ್ಯ ವಿಶ್ವಾಸ ಇಲ್ಲದೆ ಬದುಕ್ತಾ ಇರೋದು ಒಂದು ದುಃಖಕರವಾದ ವಿಷಯ, ಬಹಳ ದುರಂತ. ಇದರಿಂದ ನಮಗೆ ನಷ್ಟ ಆಗೋದೇನು ಗೊತ್ತಾ? ನಿತ್ಯ ಜೀವ ನಷ್ಟ ಆಗತ್ತೆ. ಜಾನ್ 3:16 ಏನ್ ಹೇಳುತ್ತೆ? ಯೋವಾನ 3:16 ಏನ್ ಹೇಳ್ತಾರೆ ಅಲ್ಲಿ ದೇವರ ವಾಕ್ಯ? ದೇವರು ಲೋಕವನ್ನ, ಅಂದ್ರೆ ನನ್ನನ್ನ ನಿಮ್ಮನ್ನ ಎಷ್ಟಾಗಿ ಪ್ರೀತಿಸಿದರು ಎಂದರೆ ತಮ್ಮ ಏಕೈಕ ಪುತ್ರನಾದ ಯೇಸು ಕ್ರಿಸ್ತರನ್ನೇ ನನಗಾಗಿ ನಿಮಗಾಗಿ ಧಾರೆ ಎರೆದರು. ಯಾಕೆ ಧಾರೆ ಎರೆದರು? ನಾವೆಲ್ಲರೂ ಶ್ರೀಮಂತರಾಗ್ಲಿ ಅಂತಾನಾ? ನಮ್ದು ಕಾಯಿಲೆ ಎಲ್ಲ ವಾಸಿಯಾಗಿ ಆರೋಗ್ಯವಂತರಾಗಿ ಧನಿಕ ಶ್ರೀಮಂತರ ಬದುಕಲಿ ಅಂತಾನಾ? ದಿನ ಹೊಸ ಹೊಸ ಬಟ್ಟೆ ಹಾಕೊಂಡು ಆರಾಮಾಗಿ ಕಾರಲ್ಲಿ ಓಡಾಡ್ಕೊಂಡು ಬದುಕಲಿ ಅಂತಾನಾ? ಅಲ್ಲ. ದೇವರು ತಮ್ಮ ಏಕೈಕ ಪುತ್ರನ ನಮಗೋಸ್ಕರ ಧಾರೆ ಎರೆದ್ರ ಉದ್ದೇಶ ಏನು? ಆತನಲ್ಲಿ ವಿಶ್ವಾಸವಿಟ್ಟ ಯಾರು ಕೂಡ ನಾಶವಾಗದೆ, ನಿತ್ಯ ನಾಶಕ್ಕೆ ಹೋಗದೆ, ನರಕಾಗ್ನಿಗೆ ಹೋಗದೆ, ಸೈತಾನನ ವಶಕ್ಕೆ ಹೋಗದೆ, ದೇವರ ಕೋಪಾಗ್ನಿಗೆ ಒಳಗಾಗದೆ, ನಾಶವಾಗಿ ಹೋಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂಬುದೇ ದೇವರ ಹೊಸ ಮನೆ ಪಡೆಯಬೇಕಂತನಾ? ಮತ್ತಿನ್ನೇನು? ಎಲ್ರದ್ದು ಕಷ್ಟ ಪರಿಹಾರ ಆಗ್ಬೇಕು ಅಂತನಾ? ಎಲ್ರದ್ದು ಕಾಯಿಲೆ ವಾಸಿ ಆಗ್ಬೇಕು ಅಂತನಾ? ಅಲ್ಲ. ಮತ್ತೆ ಇನ್ನೇನ್ ಸಿಗ್ಬೇಕು ಅಂತ? ನಿತ್ಯ ಜೀವ. ಹೇಳಿ ನೋಡೋಣ. ನಿತ್ಯ ಜೀವ, ನಿತ್ಯ ಜೀವ, ನಿತ್ಯ ಜೀವ, ನಿತ್ಯ ಜೀವ. ಎಲ್ಲರೂ ನಿತ್ಯ ಜೀವ. ಈಗ ನಿತ್ಯ ಜೀವ ಪಡೆದಾಯ್ತಲ್ಲ, ಇನ್ನೇನ್ ಬೇಕು ಅಂತ ಕೇಳ್ಬೋದು ನೀವು. ನಿತ್ಯ ಜೀವ ಈಗ ಪಡೆದ್ರಿ, ವಿಶ್ವಾಸ ಇಟ್ಟು ಪಡ್ಕೊಂಡ್ರಿ. ಆದ್ರೆ ಕೊನೆಯ ತನಕ, ಯೇಸು ಬರುವ ತನಕ ಅಥವಾ ನೀನು ಸಾಯೋ ತನಕ ಈ ನಿತ್ಯ ಜೀವ ಅಂತಕ್ಕಂಥ ಆ ಒಂದು ಭರವಸೆ ನಿನ್ನ ಒಳಗಡೆ ನೀನು ಉಳಿಸ್ಕೋಬೇಕಾದ್ರೆ ನೀನು ಕೊನೆಯ ತನಕ ಯೇಸುವಿನಲ್ಲಿ ವಿಶ್ವಾಸ ಕಂಟಿನ್ಯೂ ಮಾಡಲೇಬೇಕು. ಹಾಗೆ ಯೇಸು ನನಗಾಗಿ ಸತ್ತಿದ್ದಾರೆ. ದೇವರು ತಮ್ಮೊಬ್ಬನೇ ಮಗನನ್ನು ನನಗಾಗಿ ಕಳಿಸ್ಕೊಟ್ಟಿದ್ದು ನನ್ನ ನಿತ್ಯ ಜೀವಕ್ಕಾಗಿ. ನಾನು ಸ್ವರ್ಗಕ್ಕೆ ಹೋಗ್ಲಿಕ್ಕೋಸ್ಕರ, ನಾನು ದೇವರ ಮಗನಾಗಿ ಬದುಕಲಿಕ್ಕೋಸ್ಕರ, ಸ್ವರ್ಗ ರಾಜ್ಯದ ಪ್ರಜೆಯಾಗಿ ಬದುಕಲಿಕ್ಕೋಸ್ಕರ. ಈ ಕಾನ್ಶಿಯಸ್ ಅವೇರ್ನೆಸ್ ಅಲ್ಲಿ ನಾವು ಬದುಕಬೇಕು. ಅದಕ್ಕೆ ಕಂಟಿನ್ಯೂಸ್ ಆಗಿ ದೇವರ ವಾಕ್ಯ ಬೇಕು, ಕಂಟಿನ್ಯೂಸ್ ಆಗಿ ಶುಭ ಸಂದೇಶ ಬೇಕು, ಒಟ್ಟಾಗಿ ಸಭೆಯಾಗಿ ಬಂದು ದೇವರನ್ನ ಆರಾಧಿಸ್ಬೇಕು. ಇದರಿಂದ ಲಾಭ ಏನು ಕೇಳಿದ್ರೆ, ದೇವರ ವಾಕ್ಯ ಕೇಳೋದ್ರಿಂದ ಲಾಭ ಏನು ಕೇಳಿದ್ರೆ, ವಿಶ್ವಾಸದಲ್ಲಿ ನಾವು ದೃಢವಾಗಿ ನಿಲ್ತೀವಿ. ಯಾವ ವಿಶ್ವಾಸದಲ್ಲಿ? ನಿತ್ಯ ಜೀವಕ್ಕೆ ನಮ್ಮನ್ನ ಕನೆಕ್ಟ್ ಮಾಡುವ ಆ ವಿಶ್ವಾಸದಲ್ಲಿ ದೃಢವಾಗಿ ನಿಲ್ತೀವಿ. ಇಲ್ಲೇ ಇದ್ರೆ ಸುಳ್ಳು ಪ್ರವಾದಿಗಳು ಬಿರುಗಾಳಿ ತರ ಬಂದು ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಬ್ಯಾಗ್ ಸಮೇತ ಕುಟುಂಬ ಸಮೇತ ಹೋಗಿ ಕೂತ್ಕೊಳ್ತೀವಿ, ಧ್ಯಾನಕ್ಕೆ ಅಂತ ಕೂತ್ಕೊಳ್ತೀವಿ, ಸಿಗೋದೆಲ್ಲ ಬೇರೆನೆ. ಸ್ವಲ್ಪ ವಾಕ್ಯ ಬೈಬಲ್ಲೇ ಇರುತ್ತೆ, ಬೈಬಲ್ಲೇ ಇರುತ್ತೆ, ಹೆಸರು ಏಸುದೇ ಇರುತ್ತೆ. ಆದ್ರೆ ತಿಳ್ಕೋಬೇಕು, ವಾಕ್ಯ ಕೇಳುವಾಗ ನಿನ್ನೊಳಗಡೆ ಪಶ್ಚಾತ್ತಾಪ ಬರ್ತಾ ಇದೆಯಾ? ಪಾಪ ಪ್ರಜ್ಞೆ ಬರ್ತಾ ಇದೆಯಾ? ಲೋಕದ ವ್ಯಾಮೋಹಗಳು ಬಿಟ್ಟು ಹೋಗ್ತಾ ಇದೆಯಾ? ಯೇಸು ಕಡೆಗೆ ಪ್ರೀತಿ ಬರ್ತಾ ಇದೆಯಾ? ಶಿಲುಬೆ ಕಡೆಗೆ ಗಮನ ಹೋಗ್ತಾ ಇದೆಯಾ? ಹಾಗಾದ್ರೆ ಮಾತ್ರ ನೀನು ವಿಶ್ವಾಸದಲ್ಲಿ ಇದೆಯಾ ಅಂತ ಅರ್ಥ. ಕೊನೆಯದಾಗ ಒಂದು ವಾಕ್ಯ ಹೇಳಿ ನಿಲ್ಸ್ತೀನಿ, ಸಮಯ ಆಯ್ತಲ್ವಾ. 1 ಕೊರಿಂಥ 1:18 ದೇವರ ವಾಕ್ಯ ಹೇಳುತ್ತೆ, ಸಂತ ಪೌಲರು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ, 1 Corinthians chapter 1 verse 18, ವಿನಾಶ ಮಾರ್ಗದಲ್ಲಿ, ನಾಶದ ಮಾರ್ಗದಲ್ಲಿ ಇರುವವರಿಗೆ ಶಿಲುಬೆಯ ಸಂದೇಶ ಅಥವಾ ಶುಭ ಸಂದೇಶ, ಓಕೆ, ಶುಭ ಸಂದೇಶ, ಶಿಲುಬೆಯ ಸಂದೇಶ ಹುಚ್ಚು ಸಂಗತಿಯಾಗಿದೆ. ನೋಡಿ, ಈಗ ನಾನು ಹೇಳೋದು ನಿಮ್ಗೆ ಏನಾದ್ರು ಹುಚ್ಚುತನವಾಗಿ ಕಾಣಿಸ್ತಾ ಇದೆ ಅಂದ್ರೆ ನೀನು ವಿನಾಶದ ಮಾರ್ಗದಲ್ಲಿ ಇದೆಯಾ ಅಂತ ಅರ್ಥ. ಯು ಆರ್ ಇನ್ ದ ವೇ ಫಾರ್ ಡಿಸ್ಟ್ರಕ್ಷನ್, ವೇ ಆಫ್ ಡಿಸ್ಟ್ರಕ್ಷನ್. ಇವ್ರು ಏನ್ ಹೇಳ್ತಾ ಇದ್ದಾರೆ? ಹುಚ್ಚುಚ್ಚಾಗಿ ಜನ ಎಷ್ಟು ಕಷ್ಟದಲ್ಲಿದ್ದಾರೆ.
ಏನ್ ಕಷ್ಟಪ್ಪ? ಏನ್ ಕಷ್ಟ? ಲೆಕ್ಕದಲ್ಲಿ ಕಷ್ಟ ಅಲ್ವಾ? ನಿಜವಾದ ಕಷ್ಟ ಏನ್ ಗೊತ್ತಾ? ನಿನ್ ಮುಂದೆ ಇರುವ ದೇವರನ್ನ ನಿನಗೆ ಅರ್ಥ ಮಾಡ್ಕೊಳ್ಳಿಕ್ಕೂ, ಆರಾಧಿಸ್ಲಿಕ್ಕೂ, ಗುರುತಿಸ್ಲಿಕ್ಕೂ, ಪ್ರೀತಿಸ್ಲಿಕ್ಕೂ ಆಗದೆ ಇರೋದೇ ದೊಡ್ಡ ಕಷ್ಟ. ಅದಲ್ಲದೆ ಇರೋದು ಕಿಡ್ನಿ 2 ಫೇಲ್ ಆಗಿರೋ ದೊಡ್ಡ ಕಷ್ಟ ಅಲ್ಲ, ಅದೊಂದು ಶಾರೀರಿಕ ಬಾಧೆ ಅಷ್ಟೇನೆ. ಕುಟುಂಬದಲ್ಲಿರೋ ಸಮಸ್ಯೆಗಳು ಅದು ಶರೀರಕ್ಕೆ ಸಂಬಂಧಪಟ್ಟಿದ್ದೆ, ಎಲ್ಲ ಲೋಕಕ್ಕೆ ಸಂಬಂಧಪಟ್ಟಿದ್ದೆ. ಇದು ಯಾವುದು ಇಲ್ಲೆಲ್ಲ ಸರಿ ಆಯ್ತು ಅಂತ ಇಟ್ಕೋ, ಏನ್ ಸ್ವರ್ಗಕ್ಕೆ ಹೋಗ್ತೀಯಾ? ಇಲ್ಲ ತಾನೆ. ನಿಜವಾದ ಕಷ್ಟ ಏನು? ನೀನ್ ನರಕದ ದಾರಿಯಲ್ಲಿದೀಯಾ, ಮುಂದೆ ಹೋದ್ರೆ ಸುಟ್ಟು ಹೋಗ್ತೀಯಾ. ಈ ಕಷ್ಟನ ಯಾಕೆ ಅರ್ಥ ಮಾಡ್ಕೊಳ್ತಾ ಇಲ್ಲ? ಈ ಶುಭ ಸಂದೇಶ ನಮಗೆ ತಿಳಿಸ್ಕೊಡುತ್ತೆ. ಈ ಶುಭ ಸಂದೇಶವನ್ನು ಏನು ಆಲಿಸ್ತಾ ಇದೀವೋ, ಇದನ್ನು ಆಲಿಸುವಾಗ ನಿಮ್ಮೊಳಗಡೆ ಪಶ್ಚಾತ್ತಾಪ, ದೈವ ಭಯ ಉಂಟಾಗಿ ಯೇಸು ಕಡೆಗೆ ನಿಮ್ಮ ಫೋಕಸ್ ಹೋಗ್ತಾ ಇದ್ರೆ, ವಾಕ್ಯ ಹೇಳುತ್ತೆ ಏನಂತ? ವಿನಾಶ ಮಾರ್ಗದಲ್ಲಿರುವವರಿಗೆ ಶಿಲುಬೆಯ ಸಂದೇಶ ಹುಚ್ಚು ಸಂಗತಿಯಾಗಿದೆ. ಮುಕ್ತಿ ಮಾರ್ಗದಲ್ಲಿರುವ ರಕ್ಷಣೆಯ ದಾರಿಯಲ್ಲಿ ಇರುವವರಿಗೆ ನಮಗಾದರೂ, ವಾಕಿಂಗ್ ಇನ್ ದ ವೇ ಆಫ್ ಸಾಲ್ವೇಷನ್, ಫಾರ್ ದೆಮ್, ಅವರಿಗಾದರೂ ಅದು ದೈವ ಶಕ್ತಿಯಾಗಿದೆ. ಏನಾಗಿದೆ? ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ವಾಕ್ಯಗಳು ಕೇಳಿಸ್ಕೊಳ್ಳುವಾಗ ನಿಮ್ಗೇನೋ ಒಂದು ಶಕ್ತಿ, ಕೈ ಎತ್ತದ ಬೇಡ ಆಯ್ತಾ, ಶಕ್ತಿ ಸಿಕ್ದಂಗೆ ಆಗ್ತಾ ಇದೆ, ಒಳಗಡೆ ಆತ್ಮದಲ್ಲಿ ಏನೋ ಬಲ ಸಿಕ್ದಂಗೆ ಆಗ್ತಾ ಇದೆ. ಮತ್ತು ಎಷ್ಟು ಜನಕ್ಕೆ ಇದನ್ನೆಲ್ಲ ಕೇಳಿಸ್ಕೊಳ್ಳುವಾಗ ನಿದ್ದೆ ಬಂದು ಬೋರ್ ಆಗಿ ಇವನ್ ಏನೇನೋ ಹುಚ್ಚುಚ್ಚುನ್ ತರ ಕಿರ್ಚ್ತಾ ಇದ್ದಾನೆ, ಇದೆಲ್ಲ ನಮಗ್ ಬೇಕಾ? ಇದೇನಾ ಮುಖ್ಯ ನಮ್ಗೆ? ಈಗ ಊಟ ಇದ್ರೆ ತಾನೇ ಊಟ ಮಾಡ್ಲಿಕ್ಕಾಗುತ್ತೆ, ಊಟ ಇಲ್ಲದೆ ಸತ್ತೋಗ್ಬಿಟ್ರೆ ಏನ್ ಮಾಡೋದು? ಸತ್ತೋಗ್ತೇ ಅಷ್ಟೇ, ಬೇರೆ ಏನೂ ಆಗೋದಿಲ್ಲ, ನರಕಕ್ಕೇನು ಹೋಗಲ್ಲ. ಡೋಂಟ್ ವರಿ. ನಿಮಗೇನು ಈಸಿಯಾಗಿ ಹೇಳ್ಬಿಡ್ತೀರಾ ಆರಾಮಾಗಿ ಊಟ ಸಿಗುತ್ತೆ ಅಂತ. ಊಟ ಸಿಕ್ಕಿದ್ರು ಸಿಗದೆ ಇದ್ರೂ ಪ್ರೈಸ್ ಅಲ್ಲ ಅವ್ರಿಗೆ. ಯಾವ ತರ ಅನ್ನಿಸ್ತಾ ಇದೆ ನಿಮಗೆ ಬೋಧನೆ ಎಲ್ಲ ಕೇಳಿಸ್ಕೊಳ್ಳುವಾಗ? ಇದೆಲ್ಲ ಇಂಪಾರ್ಟೆಂಟ್ ಇತ್ತ? ಈಗ ಇದೇನಾ ಬೇಕಾಗಿತ್ತು ಜನರಿಗೆ ಇವತ್ತು? ನಾವೆಷ್ಟು ಕಷ್ಟದಲ್ಲಿ ಬಂದಿದ್ದೀವಿ, ಎಷ್ಟು ದುಃಖದಲ್ಲಿ ಬಂದಿದ್ದೀವಿ, ಎಷ್ಟು ನೋವಲ್ಲಿ ಬಂದಿದ್ದೀವಿ, ಎಂತೆಂಥ ಭಾರದಲ್ಲಿ ಬಂದಿದ್ದೀವಿ. ನಿಮಗೇನಾದ್ರೂ ಗೊತ್ತಾ? ನನಗೇನು ಗೊತ್ತಿಲ್ಲ. ಆದರೆ ನಿಮ್ಮ ಭಾರ ಯೇಸುವಿಗೆ ಗೊತ್ತು, ನಿಮ್ಮ ದುಃಖ ಯೇಸುವಿಗೆ ಗೊತ್ತು. ನಿಮ್ಮ ದುಃಖಕ್ಕೆ, ಭಾರಕ್ಕೆ ಕಾರಣ ನಿಮಗೆ ವಿಶ್ವಾಸ ಇಲ್ಲದೆ ಇರೋದಂತೂ ಯೇಸುವಿಗೆ ಗೊತ್ತು. ಮಾನಸಾಂತರ ಹೃದಯದಲ್ಲಿ ಇಲ್ಲದೆ ಇರೋದಂತಾನು ಯೇಸುವಿಗೆ ಗೊತ್ತು. ಪರಿಶುದ್ಧಾತ್ಮರು ಇಲ್ಲದೆ ಬದುಕ್ತಾ ಇರೋ ಆ ಬರಡಾದ ಜೀವನ ಅಂತೂ ಯೇಸುವಿಗೆ ಗೊತ್ತು. ಅದಕ್ಕೆ ಯೇಸು ಹೇಳಿದ್ದು, ನೀವು ಪಾಪಕ್ಕೆ ವಿಮುಖರಾಗಿ ಶುಭ ಸಂದೇಶದಲ್ಲಿ ವಿಶ್ವಾಸ ಇಡಿ, ಪವಿತ್ರಾತ್ಮನ ಪಡ್ಕೊಳ್ಳಿ, ಸ್ವರ್ಗ ರಾಜ್ಯದ ಪ್ರಜೆಗಳಾಗಿ ನಿಜವಾದ ವಿಶ್ವಾಸವನ್ನು ಪಡ್ಕೊಳ್ಳಿ. ಆಗ ನಿಮ್ಮ ದುಃಖ ಆನಂದವಾಗಿ ಮಾರ್ಪಾಡಾಗ್ತದೆ. ಯೋಬನ ಹಾಗೆ ಸ್ತುತಿಸ್ಲಿಕ್ಕಾಗ್ತದೆ ಎಲ್ಲ ಸಂದರ್ಭ